ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. 2025 ಅದ್ದೂರಿಯಾಗಿ ವೆಲ್ಕಮ್ ಮಾಡಿದ್ದೇವೆ. ಸೊ ಈ 2025 2025 ಇದೆಯಲ್ಲ, ಹೇಗಿರಬಹುದು, ಇಡೀ ವರ್ಷ ಯಾವ ರೀತಿಯಾಗಿರುತ್ತೆ, ಏನೆಲ್ಲ ಬದಲಾವಣೆ ಆಗಬೇಕು, ಬದಲಾವಣೆ ಆಗುತ್ತೆ, ಪ್ರಮುಖವಾಗಿ ಆರ್ಥಿಕ ಕ್ಷೇತ್ರದಲ್ಲಿ, ಆರ್ಥಿಕ ವಲಯದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ, ಜೀವನದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಪ್ರಮುಖವಾಗಿ ಯುವಕರಿಗೆ ಈ ವರ್ಷ ಏನಾದರೂ ಹೆಲ್ಪ್ ಆಗುತ್ತಾ, ಏನೆಲ್ಲ ಇರ್ಬೋದು, ಇಡೀ ವರ್ಷ ಏನೆಲ್ಲ ಆಗುತ್ತೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇವತ್ತಿನ ವಿಶೇಷ ಹೊಸ ವರ್ಷ ಬದಲಾವಣೆ. ಎರಡು 2024 ಕಳೆದು 25ಕ್ಕೆ ಕಾಲಿಟ್ಟಿದ್ದೇವೆ. ಸೊ ಇವತ್ತಿನಿಂದ ಕೆಲವೊಂದಿಷ್ಟು ಬದಲಾವಣೆ, ಅಂದರೆ ಆರ್ಥಿಕ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ನಮ್ಮ ಲೈಫಲ್ಲೂ ಕೂಡ ಕೆಲವೊಂದಿಷ್ಟು ಬದಲಾವಣೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಏನೆಲ್ಲ ಮಾಡಬಹುದು, ಏನೆಲ್ಲ ಇರುತ್ತೆ, ಅದನ್ನು ಕೂಡ ನೋಡ್ತಾ ಹೋಗೋಣ. ಹೊಸ ವರ್ಷಕ್ಕೆ ಏನೇನು ಬದಲಾವಣೆ ಬೇಕಾಗುತ್ತೆ ಅಥವಾ ಏನೇನು ಬದಲಾವಣೆ ಆಗುತ್ತೆ, ಜೀವನದ ಮೇಲೆ ಪ್ರಭಾವ ಬೀರುವಂತಹ ಸಂಗತಿಗಳೇನು, ಹೊಸ ವರ್ಷದಲ್ಲಿ ಜಾರಿಗೆ ಹೊಸ ನಿರ್ಧಾರಗಳು ಕೂಡ ಬರ್ತಾ ಇವೆ. ಹಾಗಾದರೆ ಆ ನಿರ್ಧಾರಗಳೇನು, ನಿಲುವುಗಳೇನು, ಖಾಸಗಿ ಮತ್ತು ಸರ್ಕಾರಿ ವಲಯದ ಹೊಸ ನಿಯಮಗಳು ಬರ್ತಾ ಇರುವಂಥದ್ದು, ಅದೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಸೊ ನಿಮ್ಮ ನಿತ್ಯ ಜೀವನದ ಮೇಲೆ ನೇರ ಪರಿಣಾಮ ಬೀರೋದು ನಿಶ್ಚಿತ. ಹಾಗಾದರೆ ಎಂಥ ಪರಿಣಾಮ ಬೀರುತ್ತೆ, ಏನೆಲ್ಲ ಬದಲಾವಣೆಯನ್ನು ಮಾಡಿಕೊಳ್ಳಬೇಕು, ಪ್ರಮುಖವಾಗಿ ಈ ಬಾರಿ ರೈತರಿಗೆ ಏನೆಲ್ಲ ಅನುಕೂಲ ಆಗುತ್ತೆ, ಯುವಕರಿಗೆ ಯಾವ ರೀತಿಯಾಗಿ ಅನುಕೂಲ ಆಗುತ್ತೆ, ಆಮೇಲೆ ಆರ್ಥಿಕ ಕ್ಷೇತ್ರದಲ್ಲಿ ಏನೆಲ್ಲ ಬದಲಾವಣೆ ಬರುತ್ತೆ ಈ ವರ್ಷ, ಅಂದರೆ ಇವತ್ತಿನಿಂದ ಇಡೀ ವರ್ಷ. ಕೇವಲ ಬದಲಾವಣೆ ಅನ್ನೋದಕ್ಕಿಂತ ಜೀವನದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ವರ್ಷವನ್ನು ನಾವು ಹೇಗೆ ಈ ಬದುಕನ್ನು ಕಟ್ಕೊಳ್ಬೇಕು ಅಂತ 2024ರಲ್ಲಿ ಕೆಟ್ಟ ಘಟನೆಗಳನ್ನು ಮರೆತು 2024ಕ್ಕೆ ನಾವೀಗ 25ಕ್ಕೆ ಕಾಲಿಟ್ಟಿದ್ದೇವೆ. ಕಹಿ ಘಟನೆಯನ್ನು ಮರಿಬೇಕಾಗತ್ತೆ. 25ಕ್ಕೆ ಒಳ್ಳೆಯ ದಿನಗಳು ನಮ್ಮ ಜೊತೆಗೆ ಇರಬೇಕಾಗತ್ತೆ. ಆ ಒಳ್ಳೆಯ ದಿನಗಳ ಜೊತೆಗೆ ನಾವು ಹೆಜ್ಜೆಯನ್ನು ಇಡಬೇಕಾಗತ್ತೆ. ಇದರ ಜೊತೆಗೆ RBI ಆಗಿರ್ಬೋದು, ಆಮೇಲೆ ಷೇರು ಮಾರುಕಟ್ಟೆಯಲ್ಲಿ, ಆಮೇಲೆ ಮುಂದೆ ಬರುವಂಥ ಬಜೆಟ್ ಇದೆಯಲ್ಲ, ಅಲ್ಲಿ ಏನೆಲ್ಲ ನಿರೀಕ್ಷೆಗಳಿದ್ದಾವೆ, ಅಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಆಗುತ್ತೆ, ಅಲ್ಲಿ ರೈತರಿಗೆ ಏನೆಲ್ಲ ಹೆಲ್ಪ್ ಆಗುತ್ತೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. 1 ಗಂಟೆಗಳ ಕಾಲ ನಾವು ನಿಮ್ಮ ಜೊತೆಗೆ ಇರ್ತೀವಿ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಆರ್ಥಿಕ ತಜ್ಞರಾಗಿರುವಂಥ ಅನಿಲ್ ಭಾರದ್ವಾಜ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಎಸ್, ಪ್ರಮುಖವಾಗಿ ನಿಮಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸರ್. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ವೀಕ್ಷಕರಿಗೂ ಕೂಡ, ತಮಗೂ ಕೂಡ, ಜಿ ಕನ್ನಡ ನ್ಯೂಸ್ಗೂ ಕೂಡ ನಾನು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಈ ಮುಖಾಂತರ ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೇನೆ. ಎಸ್, ನಿಮ್ಮ ಹತ್ರನೇ ಬರ್ತೀನಿ. 2024 ಕಳೀತು, 25ಕ್ಕೆ ಕಾಲಿಟ್ಟಿದ್ದೇವೆ. ಏನು 25 ಅಂತಂದರೆ ನೋಡಿ, 2025ಕ್ಕೆ ನಾವು ಏನಿವಾಗ ಹೊಸದಾಗಿ ಕಾಲಿಟ್ಟಿದ್ದೀವಿ, ನಮ್ಮ ಜೀವನದಲ್ಲಿ ಒಂದು ಹೊಸ ಧ್ಯೇಯಾತ್ಮಕವಾದಂಥ ಒಂದು ನಡಿಗೆಯನ್ನು ನಾವು ಇಡಬೇಕಾಗತ್ತೆ. ಒಂದು ದಿಟ್ಟ ಹೆಜ್ಜೆಯನ್ನು ಈ ವರ್ಷ ಶುರು ಮಾಡಬೇಕಾಗಿರುತ್ತೆ. ಹೊಸ ವರ್ಷದಿಂದ ನಾವು ನಮ್ಮ ಎಲ್ಲ ನಿರ್ಧಾರಗಳನ್ನು ಇನ್ನು ಹೆಚ್ಚಿನ ತುಲನಾತ್ಮಕವಾಗಿ ತಗೊಳ್ಬೇಕಾಗತ್ತೆ. ಹಿಂದೆ ಆಗಿರುವಂಥ ಕೆಲಸಗಳಲ್ಲಿ ನಾವು ಅನುಭವವನ್ನು ಪಡ್ಕೊಂಡು ಈ ಹೊಸ ವರ್ಷದಲ್ಲಿ ಆ ಅನುಭವವನ್ನು ಹೇಗೆ ನಾವು ರೂಢಿಸ್ಕೊಂಡು ಇನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಬಹುದು, ನಮಗೋಸ್ಕರ ಆಗಿರಬಹುದು, ನಮ್ಮ ಫ್ಯಾಮಿಲಿಗೋಸ್ಕರ ಆಗಿರ್ಬೋದು, ದೇಶಕ್ಕೋಸ್ಕರ ಆಗಿರ್ಬೋದು, ಹೇಗೆ ನಾವು ಹೆಚ್ಚು ಕೆಲಸಗಳನ್ನು ಮಾಡ್ಬೋದು ಅನ್ನೋದನ್ನು ನಾವು ಒಂದು ಚಾಕೌಟ್, ಒಂದು ಪ್ಲ್ಯಾನನ್ನು ಮಾಡಿ ಮುಂದುವರಿಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅದೇ 24ರಲ್ಲಿ ಆಗಿರುವಂಥ ತಪ್ಪುಗಳು ಮುಂದೆ ಆಗಬಾರ್ದು, ಅದನ್ನು ಅರ್ಥಕೊಂಡು ಬದುಕಬೇಕು ಅಂತೇಳಿ. ಈಗ ಆರ್ಥಿಕ ವಲಯಕ್ಕೆ ಬರೋಣ. ನಾವು ಆರ್ಥಿಕ ವಲಯದಲ್ಲಿ ಇವತ್ತಿನಿಂದ ಬದಲಾವಣೆ ಆಗ್ತಾ ಇದೆ, ಭಾಳಷ್ಟು ಬದಲಾವಣೆಗಳು ಆಗ್ತಾ ಇವೆ. ಪ್ರಮುಖವಾಗಿ ಮಾರುಕಟ್ಟೆ ವಿಚಾರ ಅಂತ ಬಂದಾಗ, ATM ಅಲ್ಲಿ ಬಂದಾಗ, ರೈತರಿಗೆ, ಯುವಕರಿಗೆ ಒಂದೊಂದಾಗಿ ನಾವು ಕ್ವಿಕ್ಕಾಗಿ ನೋಡ್ತಾ ಹೋಗೋಣ. ಪ್ರಮುಖವಾಗಿ ಇಲ್ಲಿ ಈ ಷೇರು ಮಾರುಕಟ್ಟೆ ಕುಸಿತ ಆಗಿದೆಯಲ್ಲ, ಅದು ಆರ್ಥಿಕ ವ್ಯವಸ್ಥೆಯಲ್ಲಿ ಏನಾದರೂ ಹೊಡೆತ ಬೀಳುತ್ತಾ? ನೋಡಿ, ಇವತ್ತಿಗೆ ನಾವು ನೋಡಬೇಕು ಅಂತಂದರೆ, ಇವತ್ತು ಷೇರು ಮಾರುಕಟ್ಟೆ 90 ಶ್ರೇಯಾಂಕಗಳು, 87 ಶ್ರೇಯಾಂಕಗಳು ಹೆಚ್ಚೇ ಆಗಿದೆ. ಈಗ 3.5 ಆಯಿತು, 3.35ಕ್ಕೆ ಇವತ್ತಿನ ಮಾರ್ಕೆಟ್ ಮುಗಿಯುತ್ತೆ. ಈ ಕ್ಷಣಕ್ಕೆ 87 ಶ್ರೇಯಾಂಕಗಳು ಮೇಲಕ್ಕೆ ಹೋಗಿವೆ. ಕುಸಿತವನ್ನು ಇವತ್ತು ನಾವು ಕಂಡಿಲ್ಲ. ಆದರೆ ಸುಮಾರು ಒಂದು ತಿಂಗಳಿಂದನೂ ಸತತವಾಗಿ ನಾವು ಷೇರು ಮಾರುಕಟ್ಟೆ ಇಳಿಯೋದನ್ನು ನೋಡ್ತಾ ಇದ್ದೇವೆ.
ಅದು ಜಾಗತಿಕ ಮಟ್ಟದಲ್ಲಿ ಬೇರೆ ಬೇರೆ ವಿಚಾರಗಳಿಂದ ಆಗಿರಬಹುದು. ಡಾಲರಿನ ಆಂತರಿಕ ಬೆಲೆ ಏನಿದೆ, ಆಂತರಿಕ ಶಕ್ತಿ ಏನಿದೆ, ಅದರ ಅಭಿವೃದ್ಧಿ ಆಗಿರ್ಬೋದು. ಆಮೇಲೆ ಫೆಡೆಕ್ಸ್ ರಿಸರ್ವಿಂದ ರೇಟ್ ಕಟ್ ಏನಾಯಿತು ಅದರಿಂದ ಆಗಿರಬಹುದು. ಈ ರೀತಿ ಬೇಕಾದಷ್ಟು ವಿಚಾರಗಳಿಂದ ಈಗ ಒಂದು ಕಾಲು ತಿಂಗಳ ಹಿಂದೆ ನಮ್ಮ RBIನ ಇದು ಅನೌನ್ಸ್ಮೆಂಟ್ಗಳು ಏನು ಬರ್ತಾ ಇವೆ, ತ್ರೈಮಾಸಿಕ ವರದಿಗಳು, ಅದರ ಮುಖಾಂತರ ಇರಬಹುದು. ಆಮೇಲೆ ಆಡಿಟ್ಗಳು ಇವಾಗ ತಾನೇ ಕಂಪ್ಲೀಟ್ ಆಗಿವೆ. ಆ ಆಡಿಟ್ ಆಗಿರೋವಂಥ ಸ್ಟೇಟ್ಮೆಂಟ್ಗಳೆಲ್ಲರೂ ಎಲ್ಲ ಕಂಪನಿಗಳು, ಲಿಸ್ಟ್ ಆಗಿರೋ ಕಂಪನಿಗಳೆಲ್ಲನೂ ಅದನ್ನು ಹೊರಗಡೆ ತರ್ತಾ ಇವೆ. ಇವೆಲ್ಲದರಗಳಿಂದನೂ ಷೇರು ಮಾರುಕಟ್ಟೆಯಲ್ಲಿ ಏರುಪೇರುಗಳು ಆಗ್ತಾ ಇರುತ್ತವೆ ಸಾಮಾನ್ಯವಾಗಿ. ಆದರೆ ಫೆಡೆಕ್ಸ್ ರಿಸರ್ವ್ ಡೌನ್ ಆಗಿರೋದ್ರಿಂದ ಮತ್ತು ಜಾಗತಿಕವಾಗಿ ಸುಮಾರಷ್ಟು ದೇಶಗಳು ಯುದ್ಧದಲ್ಲಿ ತೊಡಕೊಂಡಿರೋದ್ರಿಂದ ಸ್ವಾಭಾವಿಕವಾಗಿ ಷೇರು ಮಾರುಕಟ್ಟೆ ಕಮ್ಮಿ ಆಗ್ತಾ ಇದೆ. ಮತ್ತು ಈ ಕೊರೋನಾ ಆದಮೇಲೆ, ಕೋವಿಡ್ ಆದಮೇಲೆ US ಅಲ್ಲಿ ಇಂಟ್ರೆಸ್ಟ್ ರೇಟ್ಗಳು ಜಾಸ್ತಿ ಆಗಿದ್ವು. ಈ ಇಂಟ್ರೆಸ್ಟ್ ರೇಟ್ಗಳು ಜಾಸ್ತಿ ಆಗಿದ್ದರಿಂದ ಏನಾಗುತ್ತೆ, ನಮ್ಮ ದೇಶದಲ್ಲಿ ಆಗ್ತಾ ಇದ್ದಂಥ ಹೂಡಿಕೆಗಳನ್ನೆಲ್ಲನೂ ಅಲ್ಲೇ ತೊಗೊಂಡು ಹೋಗಿ US ಅಲ್ಲೇ ತೊಗೊಂಡು ಹೋಗಿ ಹೂಡಿಕೆ ಮಾಡುವಂಥ ಸಾಧ್ಯತೆಗಳು ಇವೆ. ಅದಷ್ಟೇ ಅಲ್ಲದೆ ಈಗ ಇತ್ತೀಚೆಗೆ 1-1.5 ತಿಂಗಳ ಹಿಂದೆ ಚೈನಾದಲ್ಲೂ ಇಂಟ್ರೆಸ್ಟ್ ರೇಟನ್ನು ಜಾಸ್ತಿ ಮಾಡಿರೋದ್ರಿಂದ ಇಲ್ಲಿಂದ ದುಡ್ಡನ್ನು ತೊಗೊಂಡು ಚೈನಾದಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು ಆಗ್ತಾ ಇವೆ. ಇದೆಲ್ಲದರಿಂದ ಷೇರು ಮಾರುಕಟ್ಟೆಯಲ್ಲಿ ಕುಸಿತಗಳು ಕಂಡು ಬರ್ತಾ ಇದ್ವು. ಆದರೆ ಇವಾಗ ಅದು ಚೇತರಿಸ್ಕೋತಾ ಇದೆ. ಏರಿಕೆ ಇಳಿಕೆ ಷೇರು ಮಾರುಕಟ್ಟೆಯಲ್ಲಿ ಸಾಧಾರಣವೇ. ಆದರೆ ಇದೆಲ್ಲ ಮಾಮೂಲಿ ಅಂತ ಹೇಳ್ತಾ ಇದೆ. ನಾವು ಈಗ ಶೇರ್ ಮಾರ್ಕೆಟಲ್ಲಿ ಏನಾಗುತ್ತೆ, ಸರಿಯಾಗಿ ಅದರ ಬಗ್ಗೆ ತಿಳ್ಕೊಂಡಿದ್ದವರು ಏರಿಕೆ ಆದಾಗಲೂ ದುಡ್ಡು ಮಾಡ್ತಾರೆ, ಇಳಿಕೆ ಆದಾಗಲೂ ದುಡ್ಡು ಮಾಡ್ತಾರೆ. ಆದರೆ ಸಾಮಾನ್ಯ ಜನ ಅದನ್ನು ಬಹಳ ಗಂಭೀರವಾಗಿ ನೋಡಬೇಕಾಗತ್ತೆ. ಶೇರ್ ಕುಸ್ತೋದಾಗ ಅಯ್ಯೋ ನಮ್ಮ ವ್ಯಾಲ್ಯೂ ಕಮ್ಮಿ ಆಗೋಯ್ತು ಅಂತನಾಗಲಿ, ಶೇರ್ ಮೇಲಕ್ಕೆ ಹೋದಾಗ ನಾವು ನಮ್ಮದು ವ್ಯಾಲ್ಯೂ ಜಾಸ್ತಿ ಆಯಿತು ಅಂತನಾಗಲಿ ನಾವು ನೇರವಾಗಿ ಅದನ್ನು ನೋಡೋದಕ್ಕಾಗೋದಿಲ್ಲ. ಸಾಮಾನ್ಯ ಜನರು ಯಾವಾಗಲೂ ಸ್ವಲ್ಪ ಅರ್ಥ ಮಾಡಿಕೊಂಡು ಷೇರು ಮಾರುಕಟ್ಟೆಯಲ್ಲಿ ಆಳವಾಗಿ ಇಳಿದು ಅದರ ಬಗ್ಗೆ ಅರ್ಥ ಮಾಡ್ಕೋಬೇಕಾಗತ್ತೆ. ಮತ್ತು ಇನ್ನೊಂದು ಬದಲಾವಣೆ ಇವತ್ತಿಂದ ಏನಾಗ್ತಿದೆ ಅಂತಂದರೆ, ಸಾಮಾನ್ಯವಾಗಿ ಯುರೋಪಿಯನ್ ಆಪ್ಷನ್ನು, ಅಮೇರಿಕನ್ ಆಪ್ಷನ್ ಅಂತ ಎರಡಿರುತ್ತೆ ಷೇರು ಮಾರುಕಟ್ಟೆಯಲ್ಲಿ. ಅಮೇರಿಕನ್ ಆಪ್ಷನ್ ಅಂತಂದ್ರೇನು, ಈ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ F&O ಅಂತ ಏನು ಕರಿತೀವಿ, ಆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ಒಂದು ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ. ವಾರದ ಗುರುವಾರ ಅಥವಾ ತಿಂಗಳ ಕೊನೆಯ ಗುರುವಾರ ಈ ಫ್ಯೂಚರ್ಸ್ ಮತ್ತು ಆಪ್ಷನ್ಸಲ್ಲಿ ಏನು ಕಾಂಟ್ರಾಕ್ಟ್ ಎಂಟರ್ ಆಗಿರ್ತಾರೆ ಅದರದ್ದು ಎಕ್ಸ್ಪೈರಿ ಡೇಟ್, ಅವತ್ತಿನ ದಿವಸದ್ದೇನಿದೆ ಅವತ್ತು ಡೆಲಿವರಿ ಆಗುವಂಥದ್ದು ಅಥವಾ ಸೆಟಲ್ಮೆಂಟ್ ಆಗುವಂಥದ್ದು ಅನ್ನೋಂಥ ಎಕ್ಸ್ಪೈರಿ ಡೇಟ್ ಇರುತ್ತೆ. ಅಮೇರಿಕನ್ ಆಪ್ಷನ್ನಲ್ಲಿ ಯಾವತ್ತಾದರೂ ಮಾಡ್ಬೋದಾಗಿದೆ ಅದು. ಆದರೆ ಯುರೋಪಿಯನ್ ಆಪ್ಷನಲ್ಲಿ ಈ ತರಹ ಯಾವುದಾದ್ರೂ ಒಂದು ದಿವಸ, ಗುರುವಾರನೋ ಮಂಗಳವಾರನೋ ಶುಕ್ರವಾರನೋ ಶನಿವಾರನೋ ಕಡೆ ಗುರುವಾರನೋ ಮೊದಲನೇ ಗುರುವಾರನೋ, ಈ ರೀತಿಯಾಗಿ ತಿಂಗಳಿಗೆ ವಾರಕ್ಕೆ ಒಂದು ದಿವಸ ನಿಗದಿ ಮಾಡಿರ್ತಾರೆ. ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ನಾವು ಯುರೋಪಿಯನ್ ಆಪ್ಷನನ್ನು ಫಾಲೋ ಮಾಡ್ತೇವೆ. ಈ ಯುರೋಪಿಯನ್ ಆಪ್ಷನನ್ನು ನಾವು ಫಾಲೋ ಮಾಡಿದಾಗ ಪ್ರತಿ ತಿಂಗಳ ಕಡೆ ಗುರುವಾರ ಆಪ್ಷನ್ ಎಕ್ಸಸೈಸ್ ಡೇ, ಫ್ಯೂಚರ್ ಎಕ್ಸಸೈಸ್ ಡೇ ಅಂತ ಇರುತ್ತೆ. ಈಗ ಅದನ್ನು ಮಂಗಳವಾರ ಮಾಡಬೇಕು ಅಂತ ಅವರು ಯೋಚನೆ ಮಾಡ್ತಿರೋದು ಈ ವರ್ಷದ ಜನವರಿ 1ರಿಂದ ಆಗುವಂತಹ ಬದಲಾವಣೆಯ ಮುಖ್ಯಾಂಶ. ಎಸ್, ಮಾತಾಡೋಣ. ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡಿಬಿಡ್ತೀನಿ. ಮಂಜುನಾಥ್ ಗೌಡ, ರೈತ ಮುಖಂಡರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಸರ್, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮಗೆ. ಹೇಗೆ ವೆಲ್ಕಮ್ ಮಾಡಿದ್ರಿ ಹೊಸ ವರ್ಷವನ್ನು? ಸರ್, ಈಗ ನಾವು ಹೊಸ ವರ್ಷ ಅಂದರೆ ರೈತರಿಗೆ ಭಾಳ ಮುಖ್ಯವಾಗಿ ಈ ರಾಜ್ಯದಲ್ಲಿ ರೈತರಿಗೆ ಒಳ್ಳೆಯದಾಗಬೇಕು. ಹೊಸ ನೀರಾವರಿ ಯೋಜನೆಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೊಡಬೇಕು. ರೈತರಿಗೆ ಬೇಕಾಗಿರ್ತಕ್ಕಂಥದ್ದು ನೀರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕಾದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕರ್ತವ್ಯ. ಭಾಳ ಮುಖ್ಯವಾಗಿ ಏನೇ ಕೊಡದಿದ್ರೂ ಕೂಡ ನೀರು ಪ್ರತಿಯೊಬ್ಬ ನಾಗರಿಕನಿಗೆ, ಇವತ್ತು ಬೆಂಗಳೂರಲ್ಲಿ 1 ಕೋಟಿ ಜನಸಂಖ್ಯೆ ಇದೆ. ಈ ಜನಸಂಖ್ಯೆಗೆ KRS ಮೇಲೇ ಡಿಪೆಂಡ್ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ಬೆಂಗಳೂರು ಇರ್ತಕ್ಕಂಥ ಸಂದರ್ಭ. ಪ್ರಧಾನಮಂತ್ರಿಗಳು ಯಾರೇ ಇರಲಿ, ಯಾವುದೇ ಸರ್ಕಾರಗಳಿರಲಿ, ಬಟ್ ಮೇಕೆದಾಟು ಅಂತ ಯೋಜನೆ ಅದಾಗಲೇಬೇಕಾದ್ದು. ಹಾಗಾಗಿ ನಮ್ಮ ರಾಜ್ಯದ ಎಲ್ಲ MPಗಳು ಪಕ್ಷಾತೀತವಾಗಿ ಪ್ರಧಾನಮಂತ್ರಿಗಳ ಮೇಲೆ ಒತ್ತಡ ತಂದು ಮೇಕೆದಾಟು, ಮತ್ತು ಈ ಭಾಗದಲ್ಲಿ ಮೇಕೆದಾಟು ಇದೆ, ಮತ್ತು ಉತ್ತರ ಕರ್ನಾಟಕದಲ್ಲಿ ಕಳಸಾ ಬಂಡೂರಿ ಇದೆ. ಇಂಥ ಒಂದು ಯೋಜನೆಗಳಿಗೆ ಈ ಹೊಸ ವರ್ಷದಲ್ಲಿ ಅದಕ್ಕೆ ಯೋಜನೆಗಳ ಆರಂಭಕ್ಕೆ ಶ್ಲಾಘನೆ ಕೊಡಲಿ, ಅನುಮತಿ ಸಿಗಲಿ ಅಂತೇಳಿ ನಾನು ಈ ನಾಡಿನ ರೈತರ ಪರವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮನವಿ ಮಾಡಿಕೊಡ್ತೀನಿ ಸರ್. ಎಸ್,
ಎಸ್ ಅನಿಲ್ ಅವರೀಗ ಪ್ರಮುಖವಾಗಿ ಮೊನ್ನೆ ಡಾಲರ್ ಎದುರು ನಮ್ಮ ಮೌಲ್ಯ ಕುಸಿತ ಆಗ್ತಾ ಇದೆ, ಅದ್ರ ಏನಾದರೂ ಎಫೆಕ್ಟ್ ಆಗುತ್ತಾ ನಮಗೆ ಈ ವರ್ಷ? ನೋಡಿ, ಸತತವಾಗಿ ಕಳೆದ 4-5 ವರ್ಷದಿಂದ 70 ರೂಪಾಯಿ ಇದ್ದಿದ್ದು ಇವತ್ತು 85 ರೂಪಾಯಿ ತನಕ ಬಂದಿದೆ. ಈಗ 4 ವರ್ಷ ಹಿಂದೆ ನೋಡಿದ್ರೆ 2020 2021 ಆಸ್ಪಾಸಲ್ಲಿ ನೋಡಿದಾಗ ಸುಮಾರು 70-72 ರೂಪಾಯಿ ಇದ್ದಂತಹ ಡಾಲರು ಇವತ್ತು 85 ರೂಪಾಯಿ ತನಕನೂ ಬಂದು ನಿಂತಿದೆ. ಇದಕ್ಕೆ ಸುಮಾರಷ್ಟು ಕಾರಣಗಳು ಇದೆ. ಜೀ ಕನ್ನಡದಲ್ಲಿ ಅದರ ಬಗ್ಗೆ ಚರ್ಚೆನೂ ಆಗಿದೆ. ಆದರೆ ಮುಖ್ಯವಾಗಿ ಈ ವರ್ಷ 2025ರಲ್ಲಿ ಏನಾಗುತ್ತೆ ಅಂತ ನಾವು ನೋಡಿದ್ರೆ, ಯುದ್ಧಗಳು ಈ ಪ್ರಪಂಚದಲ್ಲಿ ಇವಾಗ ಆವರಿಸ್ಕೊಂಡಿರುವಂಥ ಇಸ್ರೇಲ್ಗೂ ಯಮನ್ಗೂ ಇವಾಗ ಯುದ್ಧ ಆಗ್ಬೋದು ಅಂತ ಇದೆ. ಅದು ಆಗಿರಬಹುದು. ಪಾಕಿಸ್ತಾನದಲ್ಲಿ ಅಫ್ಘಾನಿಸ್ತಾನದಲ್ಲಿ ಯುದ್ಧಗಳು ನಡೀತಾ ಇದೆ. ಈ ಥರ ಈ ಯುದ್ಧಗಳು ಕಮ್ಮಿ ಆಗ್ತಾ ಇದ್ದ ಹಾಗೆಯೇ ನನ್ನ ಪ್ರಕಾರ ರೂಪಾಯಿ ಒಂದು ಸ್ವಲ್ಪ ಚೇತರಿಕೆಯನ್ನು ಕಾಣಬಹುದು. ಈ ಬೇರೆ ಬೇರೆ ದೇಶಗಳ ಯುದ್ಧಕ್ಕೂ ನಮ್ಮ ರೂಪಾಯಿಗೂ ಏನು ಸಂಬಂಧ ಅಂತ ನೀವು ನೋಡ್ಬೋದು. ನೇರವಾದ ಸಂಬಂಧ ಇಲ್ಲದೇ ಇದ್ರೂ ಡಾಲರ್ಗೆ ನೇರವಾದ ಸಂಬಂಧ ಇದೆ. ಇದಕ್ಕೆ ಯುದ್ಧಗಳಿಗೂ ಡಾಲರ್ಗೂ ನೇರವಾದ ಸಂಬಂಧ ಇದೆ. ಯಾಕೆ ಅಂತಂದರೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಯುದ್ಧ ಸಾಮಗ್ರಿಗಳನ್ನು ಮಾರಾಟ ಮಾಡುವಂಥದ್ದು ಅಮೇರಿಕ. ಯಾವುದೇ ದೇಶ ಯುದ್ಧ ಪೀಡಿತ ಆದರೆ ಅಮೇರಿಕಕ್ಕೆ ಅದಕ್ಕೆ ಲಾಭ ಇದೆ. ಅದಕ್ಕೋಸ್ಕರ ಅದು ಯುದ್ಧಕ್ಕೂ ಪ್ರೇರೇಪಣೆ ಮಾಡುತ್ತೆ, ಯುದ್ಧ ನಿಲ್ಲಿಸೋದಕ್ಕೂ ಪ್ರೇರೇಪಣೆ ಮಾಡುತ್ತೆ. ಈಗ ರಷ್ಯಾ ಮತ್ತು ಯುಕ್ರೇನ್ ನಡುವೆ ನಡೀತಿರುವಂಥ ಯುದ್ಧ ಏನಿದೆ, ಅದು ಈ 20ನೇ ತಾರೀಕು ಜನವರಿ 20ನೇ ತಾರೀಕು ಅಮೇರಿಕಾದಲ್ಲಿ ಹೊಸ ಸರ್ಕಾರ, ನಮ್ಮ ಇವರು ಹೊಸ ಅಧ್ಯಕ್ಷರಾಗಿ ಬಂದಿರುವಂಥ ಟ್ರಂಪಿನ ಸರ್ಕಾರ ಬಂದ ಮೇಲೆ ನಿಲ್ಲತ್ತೋ ಏನು ಕತೆ ನಾವು ನೋಡಬೇಕಾಗಿದೆ. ಅದು ನಿಲ್ತು ಅಂತಂದರೆ ಒಂದು ಸ್ವಲ್ಪ ಯುದ್ಧದ ಕಾರ್ಮೋಡ ನಿಲ್ತಾ ಇದ್ದ ಹಾಗೆಯೇ ಡಾಲರಿನ ಚೇತರಿಕೆ ಡಾಲರ್ ಒಂದು ಸ್ವಲ್ಪ ಕಮ್ಮಿ ಮೌಲ್ಯ ಆಗಿ ರೂಪಾಯಿನ ಚೇತರಿಕೆ ಕಾಣಿಸಬಹುದು ಅನ್ನುವಂಥದ್ದು ನನ್ನ ಊಹೆ. ಮತ್ತು ನಾವೇ ನಮ್ಮ ದೇಶದಲ್ಲಿ ಸುಮಾರಷ್ಟು ಹೊಸ ಅನ್ವೇಷಣೆಗಳನ್ನಾಗಿರಬಹುದು, ಬೇರೆ ಬೇರೆ ಆದಂಥ ಇಂಟಲೆಕ್ಚುಯಲ್ ಪ್ರಾಪರ್ಟಿ ವಿಚಾರವಾಗಿರಬಹುದು, ಇನ್ನು ಹೆಚ್ಚಿನ ವಿಚಾರಗಳನ್ನು ಈ ವರ್ಷ ಸರ್ಕಾರ ಗಮನದಲ್ಲಿಟ್ಕೊಂಡ್ರೆ ನಮ್ಮ ರೂಪಾಯಿ ಚೇತರಿಕೆ ಕಾಣಬಹುದೇನೋ ಅನ್ನೋಂಥ ಒಂದು ಆಶಾಭಾವನೆ ನಾನು ವರ್ಷದ ಮೊದಲನೇ ದಿವಸ ಇಟ್ಕೊಂಡಿದ್ದೀನಿ. ಸರ್, ಈಗ ರೈತರಿಗೆ ಈ ವರ್ಷ ಏನೆಲ್ಲ ಅನುಕೂಲ ಆಗಬೇಕು ಮಾಡಬಹುದು ಸರ್ಕಾರದಿಂದ? ಯಾಕಂದರೆ ಹೈನುಗಾರರಿಗೆ ತೊಂದರೆ ಆಗ್ತಾ ಇದೆ, ಬರಬೇಕಾಗಿರುವಂಥ ಬಾಕಿ ಬಿಲ್ ಇದುವರೆಗೂ ಕೂಡ ಬಂದಿಲ್ಲ. ಅದು ಮುಂದಿನ ಬಜೆಟಲ್ಲಿ ನಿರೀಕ್ಷೆ ಮಾಡ್ತೀರಾ? ಸರ್, ಖಂಡಿತವಾಗಿ ಕೂಡ ಹೈನುಗಾರಿಕೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಸರ್ಕಾರ ಕೊಡಲೇಬೇಕು. ನಾವು ರೈತರ ಪರವಾಗಿ ನಿರೀಕ್ಷೆಯಲ್ಲಿ ಇದ್ದೀವಿ. ಸರ್ಕಾರ ಕೂಡ ಕೊಡುತ್ತೆ ಅನ್ನೋ ಆಶಾಭಾವನೆ ನಮಗಿದೆ. ನಾವು ಕೂಡ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕೆಂದರೆ ಹೈನುಗಾರರು ಈ ರಾಜ್ಯದ ಬೆನ್ನೆಲುಬು. ಸಿಲ್ಕ್ ಆ್ಯಂಡ್ ಮಿಲ್ಕ್ ಎರಡೂ ಕೂಡ ಭಾಳ ಮುಖ್ಯವಾಗಿ ರೈತರಿಗೆ ಇರತಕ್ಕಂಥ 2 ಉಪಕಸುಬು. ಇದು ಎರಡೂ ಉದ್ಯಮಿಗಳಿಗೆ ಈ ಸರ್ಕಾರ ಉತ್ತೇಜನ ಕೊಡಬೇಕಾದ್ದು ಭಾಳ ಮುಖ್ಯವಾದ್ದು. ಸಿಲ್ಕ್ ಈ ಬಗ್ಗೆ ಸ್ವಲ್ಪ ಒಂದು ಬೆಲೆ ಸುಧಾರಣೆ ಕಂಡಿದೆ, ಏನು ಆ ಮಟ್ಟಿಗೇನು ಕೆಳಮಟ್ಟಕ್ಕೇನು ಬಂದಿಲ್ಲ. ಬಟ್ ನೀವು ಹೇಳ್ದಾಗೆ ಮಿಲ್ಕಿಗೆ ಬರಬೇಕಾದ ಬಾಕಿ ಇರ್ಬೋದು, ಅದಕ್ಕೆ ಕೊಡ್ತಕ್ಕಂಥ ಪ್ರೋತ್ಸಾಹ ಧನ ಇರ್ಬೋದು. ಒಂದು ವೇಳೆ ಕೊಡದೇ ಇದ್ದ ಪಕ್ಷದಲ್ಲಿ ಈ ವರ್ಷದ ಮುಂಬರುವ ಬಡ್ಜೆಟ್ನಲ್ಲಿ ಅದನ್ನು ಕೊಡಲಿಕ್ಕೆ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀವಿ. ಈ ಮುಖೇನ ನಾವು ಒತ್ತಾಯವನ್ನು ಮಾಡ್ತೀವಿ. ಎಸ್ ಅನಿಲ್ ಅವರೀಗ ಈ ಬಾರಿ UPI ವಹಿವಾಟಿನಲ್ಲಿ ಏನೆಲ್ಲ ಬದಲಾವಣೆ ಆಗಬಹುದು ಅಂತ ಅನ್ಸುತ್ತೆ? ನೋಡಿ, ಈಗ UPI ದಿನಕ್ಕೆ 1 ಲಕ್ಷ ರೂಪಾಯಿ ತನಕ ವ್ಯವಹಾರ ಮಾಡುವಂಥದ್ದು ಇಲ್ಲಿವರೆಗೂ ಇದ್ದೇ ಇದೆ. ಆದರೆ ಈ ಸ್ಮಾರ್ಟ್ಫೋನ್ ಅಲ್ಲದ ಈ ಬಟನ್ಗಳು ಒತ್ತುವಂಥ ಸಣ್ಣ ಸ್ಕ್ರೀನ್ಗಳ ಫೋನ್ ಏನೇನಿದೆ, ಅದರಲ್ಲಿ ಇಲ್ಲಿವರೆಗೂ ಕೇವಲ 5,000 ರೂಪಾಯಿಗಳನ್ನು ಮಾತ್ರ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಟ್ರಾನ್ಸ್ಫರ್ ಮಾಡುವಂಥ ಒಂದು ನಿಯಮವನ್ನು RBI ಜಾರಿಗೆ ತಂದಿತ್ತು. ಈಗ ಅದರಲ್ಲಿ ಕೊಂಚ ಸಡಿಲಿಕೆ ಮಾಡಿ 5,000ದ ಬದಲು 10,000 ರೂಪಾಯಿಗಳ ತನಕ ನಾವು UPI ಮುಖಾಂತರ ಟ್ರಾನ್ಸ್ಫರ್ ಮಾಡ್ಬೋದು ಅನ್ನುವಂಥ ಹೊಸ ನಿಯಮವನ್ನು ಜನವರಿ 1ರಿಂದನೇ ಜಾರಿಗೊಳಿಸಿರುವಂಥದ್ದು ತುಂಬ ಸ್ವಾಗತಾರ್ಹ. ಆದರೆ ಇಲ್ಲಿ ಗಮನಿಸಬೇಕಾಗಿರೋದು, ನಾವು ಇದನ್ನು ಉಪಯೋಗಿಸುವಂಥ ರೈತರು ಏನಿರ್ತಾರೆ, ಅಥವಾ ಗ್ರಾಮೀಣ ಭಾಗದ ಜನ ಏನಿರ್ತಾರೆ, ಅಥವಾ ವಯಸ್ಸಾಗಿರುವಂಥ ಜನ ಏನಿರ್ತಾರೆ, ಈ 3 ಜನ ಈ ಥರ ಫೋನ್ಗಳನ್ನು ಬಳಕೆ ಮಾಡುವಂಥದ್ದು. ಒಂದು ಗ್ರಾಮೀಣ ಭಾಗದ ಜನ, ಅವ್ರು ರೈತರೇ ಆಗಿರಬೇಕು ಅಂತೇನಿಲ್ಲ, ಸಾಮಾನ್ಯವಾಗಿ ಈ ಸ್ಮಾರ್ಟ್ಫೋನ್ಗಳಿಗೆ ಅಷ್ಟೊಂದು ಇನ್ನು ಒಗ್ಗಿಲ್ಲದೆ ಇರೋವಂಥ ಜನ ಆಗಿರಬಹುದು, ಅಥವಾ ವಯಸ್ಸಾಗಿರೋವಂಥವ್ರು ನನಗೇನು ಇನ್ನು ಟೆಕ್ನಾಲಜಿ ತಿಳ್ಕೊಬೇಕಾಗಿರೋವಂಥದ್ದರದ್ದೇನು ನನಗಿಲ್ಲ, ನಾನು ಇಲ್ಲಿವರೆಗೂ ಏನು ತಿಳ್ಕೊಂಡು ಬಂದಿದ್ದೀನೋ ನನ್ನ ಉಪಯೋಗಗಳಿಗೆ ಸಾಮಾನ್ಯವಾದಂಥ ಫೋನೇ ಸಾಕು
ಅನ್ನೋಂಥವ್ರಿಗೆ ಮಾತ್ರ ಅನ್ವಯ ಆಗುವಂಥದ್ದು. ಅವರು ಇನ್ನೂ ಹೆಚ್ಚು ಜಾಗರೂಕತೆಯಾಗಿರಬೇಕಾಗತ್ತೆ. ಯಾತಕ್ಕೆ ಅಂತಂದರೆ ಸ್ವಾಭಾವಿಕವಾಗಿ ಆ ಥರ ಫೋನ್ ಉಪಯೋಗಿಸೋರಿಗೆ ಟೆಕ್ನಾಲಜಿ ಅಷ್ಟು ಚೆನ್ನಾಗಿ ಗೊತ್ತಿರಲ್ಲ. ಇದು ಸ್ವಲ್ಪ ಈ ಫ್ರಾಡ್ಗಳಾಗೋದಕ್ಕೆ ಎಕ್ಸ್ಪೋಜರು ಜಾಸ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಒಂದಷ್ಟು ಜಾಗರೂಕತೆಯಿಂದ ಇರಬೇಕಾಗಿರುವಂಥದ್ದು ಈ ವರ್ಗದ ಜನಗಳಿಗೆ ನಾನು ಕೊಡುವಂಥ ಸಲಹೆ. ಎಸ್ ಮಂಜುನಾಥ್ ಸರ್, ಈಗ ಕೃಷಿ ವಲಯಕ್ಕೆ ನೀವೇನೆಲ್ಲ ನಿರೀಕ್ಷೆ ಮಾಡ್ತೀರಿ? ಈ ಬಾರಿ ರೈತರಿಗೆ ಏನೆಲ್ಲ ಬೇಕು, ಏನೆಲ್ಲ ಸರ್, ಈಗ ಕೃಷಿ ವಲಯಕ್ಕೆ ಭಾಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ರೈತರು ಬೆಳೆಯುವ ಬೆಳೆಗೆ ಬೆಂಬಲ ಬೆಲೆ ಅಂತಂದರೆ, ಸೊ ಈಗ ಕೆಲವು ಭಾಗದಲ್ಲಿ ತರಕಾರಿ ಬೆಳೀತಾರೆ, ಕೆಲವು ಭಾಗದಲ್ಲಿ ಹಣ್ಣು ಬೆಳೀತಾರೆ, ಕೆಲವು ಭಾಗದಲ್ಲಿ ಹೂ ಬೆಳೀತಾರೆ, ಕೆಲವು ಭಾಗದಲ್ಲಿ ಕಬ್ಬು ಬೆಳೀತಾರೆ, ಕೆಲವು ಭಾಗದಲ್ಲಿ ಬೇರೆ ಬೇರೆ ಸಿರಿಧಾನ್ಯಗಳು ಬೆಳೀತಾರೆ. ಸೊ ಹೀಗೆ ಇರ್ತಕ್ಕಂಥ ಒಂದು ವ್ಯವಸ್ಥೆ ಆ ರೈತನಿಗೆ ಬೇಕಾಗಿರ್ತಕ್ಕಂಥ ಬೆಂಬಲ ಬೆಲೆಯನ್ನು ಆಯಾ ಇಲಾಖೆಗಳು, ತೋಟಗಾರಿಕೆ ಇಲಾಖೆ ಮತ್ತು ಕೃಷಿ ಇಲಾಖೆ, ಅರಣ್ಯ ಇಲಾಖೆ, ಈ ರೀತಿ ಮತ್ತು ಒಂದು ರೇಷ್ಮೆ ಇಲಾಖೆ, ಆಯಾ ಇಲಾಖೆಗಳ ಅನುಗುಣವಾಗಿ ಒಂದು ಬೆಂಬಲ ಬೆಲೆ, ಈಗ ಒಂದು ಫಿಕ್ಸ್ ಪ್ರೈಸ್ ಅಂತಕ್ಕಂಥದ್ದನ್ನು ಸರ್ಕಾರಗಳು ಒಂದು ನಿಗದಿಪಡಿಸಬೇಕು. ಅದರಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ಭಾಳ ಮುಖ್ಯವಾದ. ಸೊ ಕೆಲವು ಇದಕ್ಕೆ ಒಂದು MRPಯನ್ನು ಫಿಕ್ಸ್ ಮಾಡ್ತಕ್ಕಂಥದ್ದು, ಒಂದು ಬೆಂಬಲ ಬೆಲೆ ನಿಗದಿಪಡಿಸ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಇರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಭಾಳ ಮುಖ್ಯವಾಗಿ ಇದರ ಕಡೆ ಹೆಚ್ಚಿನ ಒತ್ತನ್ನು ಕೊಟ್ಟು ಬೆಂಬಲ ಬೆಲೆಯನ್ನು ನಿಗದಿ ಮಾಡಬೇಕು. ಮತ್ತು ಇಲ್ಲಿ ಏನು ಸಣ್ಣ ರೈತರು ಸಾಲ ಬಾಧೆಯಿಂದ ತತ್ತರಿಸ್ತಿರುವಂಥ ಸಂದರ್ಭದಲ್ಲಿ ಆ ಸಣ್ಣ ರೈತರ ಸಾಲ ಮನ್ನಾ ಮಾಡೋದಕ್ಕೆ ಕಡೆ ಕೇಂದ್ರ ಸರ್ಕಾರ ಗಮನ ಹರಿಸಬೇಕಾಗ್ತದೆ, ಅದರ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕಾಗ್ತದೆ. ಭಾಳ ಮುಖ್ಯವಾಗಿ ನಾನು ಹಿಂದೆ ಹೇಳಿದಾಗೆ ನೀರಾವರಿ ಯೋಜನೆಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಹೊಸ ವರ್ಷದಲ್ಲಿ ಆದ್ಯತೆಯನ್ನು ಕೊಟ್ಟು ಜಾರಿಗೊಳಿಸಿದರೆ ರೈತರಿಗೆ ಭಾಳ ಸುಗಮ ಆಗ್ತದೆ. ಬಟ್ ಈ ಕಬ್ಬು ಈಗ ತೂಕದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು, ಅದನ್ನು ತಡಿಲಿಕ್ಕೆ ಮತ್ತು ರಾಜ್ಯ ಸರ್ಕಾರ ಕಬ್ಬು ಅಳತೆ ಮಾಡುವಂಥ ಸಂದರ್ಭದಲ್ಲಿ, ಅಂದರೆ ಒಂದು ಟ್ರಕ್ ಹೋಗಿ ನಿಲ್ಲುತ್ತೆ, ಅದರಲ್ಲಿ ತೂಕದಲ್ಲಿ ಅಳತೆಯಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು ಅದು ನನ್ನ ಗಮನಕ್ಕಿದೆ. ಅಂಥ ಸಂದರ್ಭಗಳನ್ನು ಸಂಬಂಧಪಟ್ಟ ಇಲಾಖೆ ಅಥವಾ ಇಲಾಖೆ ಮಂತ್ರಿಗಳು ಅದಕ್ಕೆ ಹೆಚ್ಚಿನ ಜವಾಬ್ದಾರಿ ವಹಿಸಿ ಆ ಕಬ್ಬಿಗೆ ಆ ತೂಕದಲ್ಲಿ ಆಗ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕು. ಅದರ ಜೊತೆಗೆ ಆ ಕಬ್ಬು ಬೆಳೆಗಾರರಿಗೆ ಸಿಗಬೇಕಾದ ಹಣ ಸಮಯಕ್ಕೆ ಸರಿಯಾಗಿ ಸಿಗುವಂತೆ ಸರ್ಕಾರ ನೋಡಿಕೊಳ್ಬೇಕು. ಅದರ ಜೊತೆಗೆ ಅವರಿಗೆ ನಿರೀಕ್ಷೆ ಮಾಡುವ ದರವನ್ನು ರಾಜ್ಯ ಸರ್ಕಾರ ನಿಗದಿಪಡಿಸಬೇಕು. ಏನು ಶುಗರ್ ಕೇನ್ ಫ್ಯಾಕ್ಟ್ರಿಗಳಿದ್ದಾವೆ, ಸರಿಯಾದ ದರವನ್ನು ನಿಗದಿ ಮಾಡೋದಿಲ್ಲ, ಅದನ್ನು ರಾಜ್ಯ ಸರ್ಕಾರ ಸರಿಯಾದ ದರವನ್ನು ನಿಗದಿ ಮಾಡಿ ಅವರ ಹಣ ಭಾಳ ಬೇಗ ಅವರ ಅಕೌಂಟಿಗೆ ಹೋಗೋ ರೀತಿಯಲ್ಲಿ ಸರ್ಕಾರ ಕ್ರಮ ವಹಿಸಬೇಕು ಅಂತೇಳಿ ನಾನು ಸರ್ಕಾರಗಳಲ್ಲಿ ಮನವಿ ಮಾಡಿಕೊಳ್ತೀನಿ. ಈಗ ಪ್ರಮುಖವಾಗಿ ಈ GDP, GST, RBI ಇದೆಲ್ಲವೂ ಕೂಡ ರೈತರಿಗೆ ಸಹಕಾರಿ ಆಗಬಹುದು ಈ ವರ್ಷ. ನೋಡಿ, ಮುಖ್ಯವಾಗಿ ಜನವರಿ 1ರಿಂದ ರೈತರಿಗೆ ಉಪಯೋಗ ಆಗೋ ಹಾಗೆ ಯಾವುದೇ ರೀತಿಯಾದಂಥ GST ಆಗಿರ್ಬೋದು, ಮತ್ತೊಂದಾಗಿರ್ಬೋದು ಚೇಂಜಸ್ ಇಲ್ಲದೇ ಇದ್ರೂ ಇನ್ಕಮ್ ಟ್ಯಾಕ್ಸಲ್ಲಿ ನಿನ್ನೆ ತಾನೇ ಒಂದು ಹೊಸ ಸರ್ಕ್ಯುಲರ್ ಬಂದಿದೆ. ಏನಪ್ಪ ಅಂತಂದರೆ, ಪ್ರತಿ ವರ್ಷ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಆದಾಯ 2.5 ಲಕ್ಷ ಅಥವಾ 3 ಲಕ್ಷಕ್ಕಿಂತ ಜಾಸ್ತಿ ಇತ್ತು ಅಂತಂದರೆ, ನ್ಯೂ ರೆಜಿಮು, ಓಲ್ಡ್ ರೆಜಿಮು ಅಂತ 2-3 ರೆಜಿಮ್ಗಳಿರೋದ್ರಿಂದ 3 ಲಕ್ಷಕ್ಕಿಂತ ಜಾಸ್ತಿ ಆದಾಯವನ್ನು ಒಬ್ಬ ವ್ಯಕ್ತಿ ಹೊಂದಿದ್ದ ಅಂತಂದರೆ ಆತ ಆದಾಯ ತೆರಿಗೆ ವರದಿಯನ್ನು ಸಲ್ಲಿಸುವಂಥದ್ದು ಕಡ್ಡಾಯವಾಗಿರುತ್ತೆ. ಆ ನಿಟ್ಟಿನಲ್ಲಿ ಅದು ಜುಲೈ 31 ಗಡುವಿರುತ್ತೆ. ಅದರ ಎಕ್ಸ್ಟೆಂಡೆಡ್ ಗಡುವು ಅಂತಂದರೆ ಲೇಟಾಗಿ ಫೈಲ್ ಮಾಡುವಂತಹ ಬಿಲೇಟೆಡ್ ರಿಟರ್ನ್ಸ್ ಅಂತ ಏನು ಹೇಳ್ತೀವಿ, ಈ ತಡವಾಗಿ ಸಲ್ಲಿಸಿರುವಂಥ ವರದಿಯ ಕೊನೆಯ ದಿನ ಡಿಸೆಂಬರ್ 31 ಇದೆ. ಆದರೆ ನಿನ್ನೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು, ಕೇಂದ್ರ ಸರ್ಕಾರ ಅದನ್ನು 15 ದಿವಸಗಳ ಮುಂದೂಡಿಕೆಯನ್ನು ಮಾಡಿ, ಯಾರಾದರೂ ಇನ್ನೂ ರಿಟರ್ನ್ಸನ್ನು ಫೈಲ್ ಮಾಡಿಲ್ಲ, ಆದಾಯ ತೆರಿಗೆ ವರದಿಯನ್ನು ಇನ್ನೂ ಫೈಲ್ ಮಾಡಿಲ್ಲ ಅಂತಂದರೆ ಜನವರಿ 15 ಒಳಗಡೆ ಅವರು ಅದನ್ನು ಫೈಲ್ ಮಾಡಬಹುದಾಗಿದೆ. ಇನ್ನು ಇನ್ಕಮ್ ಟ್ಯಾಕ್ಸ್ ಆಗಿರಬಹುದು, GST ಆಗಿರಬಹುದು ರೈತರಿಗಿರಲ್ಲ. ಯಾವ ರೈತರಿಗಿರಲ್ಲ? ಯಾವ ರೈತರು ಭೂಮಿಯಿಂದ ಉತ್ತು ಬಿತ್ತು ಅಲ್ಲಿಂದ ಏನು ಫಲವನ್ನು ಪಡ್ಕೊಂಡಿರ್ತಾರೆ ಅಲ್ಲಿಯ ಮಟ್ಟಿಗೆ GST ಆಗಿರಬಹುದು ಅಥವಾ ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು ಇರೋದಿಲ್ಲ. ಉದಾಹರಣೆಗೆ ಇನ್ನು ನಾನು ತುಂಬ ಕ್ಲಿಯರಾಗಿ ಹೇಳಬೇಕು ತಮಗೆ ಅಂತಂದರೆ, ಒಬ್ಬ ರೈತ ಭತ್ತವನ್ನು ಬೆಳೆದ್ರೆ ಅವನಿಗೆ GST ಇರೋದಿಲ್ಲ, ಇನ್ಕಮ್ ಟ್ಯಾಕ್ಸ್ ಇರೋದಿಲ್ಲ. ಭತ್ತವನ್ನು ಮಾರಿದ್ರೆ 2 ಟ್ಯಾಕ್ಸ್ಗಳಿರೋದಿಲ್ಲ. ಅದೇ ಭತ್ತವನ್ನು ಅಕ್ಕಿಯಾಗಿ ಮಿಲ್ಗೆ ಹಾಕಿ ಕನ್ವರ್ಟ್ ಮಾಡಿ ಮಾರಿದ್ರೆ ಅವನಿಗೆ
ಜಿ ಎಸ್ ಟಿ ಇರುವಂಥ ಚಾನ್ಸಸ್ಗಳಿರುತ್ತೆ. ಆದರೂ ಅಕ್ಕಿಗೂ ಜಿ ಎಸ್ ಟಿಯಿಂದ ಹೊರತಾಗಿರೋದ್ರಿಂದ ಅಕ್ಕಿಗೂ ಇರೋದಿಲ್ಲ. ಆದರೆ ಅಕ್ಕಿ ಹಿಟ್ಟನ್ನು ಮಾಡೋದಾಗಿರ್ಬೋದು ಅಥವಾ ಅಕ್ಕಿಯಿಂದ ಬೇರೆ ಉತ್ಪನ್ನಗಳು ಮಾಡೋದಾಗಿರ್ಬೋದು, ರೈತನೇ ಮಾಡಿದ್ರೂ ಅದು ಟ್ಯಾಕ್ಸಬಲ್ ಆಗುತ್ತೆ. ಯಾತಕ್ಕೆ ಅಂತ ಅಂದರೆ ಅದು ಕೃಷಿ ಉತ್ಪನ್ನ ಆಗಲ್ಲ, ಅವಾಗ ಅದು ಮಾರ್ಪಾಡಾಗಿರುವಂಥ ಉತ್ಪನ್ನ ಆಗುತ್ತೆ. ಸೊ ನೇರವಾಗಿ ಭೂಮಿಯಿಂದ ಬಂದಿರುವಂಥ ಯಾವುದೇ ಕೃಷಿ ಉತ್ಪನ್ನ ಆಗಿದ್ರೂ ಅದ್ರ ಮೇಲೆ ಯಾವುದೇ ರೀತಿಯಾದಂಥ ಜಿ ಎಸ್ ಟಿ ಇಲ್ಲಿವರೆಗೂ ಇಲ್ಲ, ಇನ್ನು ಮುಂದೆನೂ ಇಲ್ಲ. ಅದಕ್ಕೆ ಯಾವುದೇ ರೀತಿಯಾದಂಥ ಬದಲಾವಣೆಗಳು ಸರ್ಕಾರ ಇಲ್ಲಿವರೆಗೂ ತಂದಿಲ್ಲ. ಸರಿ, ಕೃಷಿ ಸಾಲದಲ್ಲಿ ಏನಾದರೂ ಬದಲಾವಣೆ ಬೇಕಂದ್ರೆ ರೈತರಿಗೆ ಹೇಗೆ ಸಿಗ್ತಾ ಇದೆ ಈ ಸಾಲದ ವ್ಯವಸ್ಥೆ? ಸರ್, ಈಗ ಅತ್ಯಂತ ಸಣ್ಣ ರೈತರು ಏನಿದ್ದಾರೆ, ಸಣ್ಣ ರೈತರು ಇವತ್ತು ಸಾಲ ಪಡಿಬೇಕಾದ್ರೆ ಇವತ್ತು ಕೂಡ ಗೊಂದಲ ಇದೆ. ಇವತ್ತೇನು ನಲ್ಲಿ ಸರ್ಕಾರಗಳು ಸಾಲ ಒಂದು ಪ್ರೀ ಲೋನನ್ನು ಕೊಡ್ತಾ ಇದ್ದಾರೆ, ಅಂದರೆ ಬಡ್ಡಿ ರಹಿತ ಸಾಲವನ್ನು ಕೊಡ್ತಾ ಇದ್ದಾರೆ. ಬಟ್ ಅಲ್ಲೇನಾಗ್ತಾ ಇದೆ, ಯಾರು ಲೋನ್ ತೊಗೊಂಡಿರ್ತಾರೆ ಅವ್ರಿಗೆ ಅಲ್ಲಿ ರಿನ್ಯೂವಲ್ ಮಾಡೋದು ಮತ್ತೆ ಹೊಸದಾಗಿ ಅವ್ರಿಗೆ ಕೊಡೋದು. ಸೊ ಈ ವ್ಯವಸ್ಥೆ ಸರಿ ಹೋಗಬೇಕು. ಒಂದು ಕಡೆ ನ್ಯಾಷನಲ್ ಬ್ಯಾಂಕಲ್ಲೂ ಕೂಡ ಈಗ ಫಾರ್ ಎಕ್ಸಾಂಪಲ್ 1 ಎಕರೆಗೆ ಒಂದು ಬೆಳೆ ಹಾಕಬೇಕು. ಬೆಳೆ ಹಾಕಬೇಕು ಅಂದರೆ ಅವನು ನೇರವಾಗಿ ಕೃಷಿ ಇಲಾಖೆಗೋ ಅಥವಾ ತೋಟಗಾರಿಕೆ ಇಲಾಖೆಗೋ ಹೋಗಬೇಕು. ಸೊ ಅವರು ಒಂದು ನೆರವಿನಿಂದ ಬ್ಯಾಂಕಲ್ಲಿ ಅವನು ಸಾಲ ಪಡೆಯುವಂತ ಆಗಬೇಕು. ಆ ಕ್ರಮ ಇಲ್ಲ. ಬ್ಯಾಂಕ್ ಮ್ಯಾನೇಜರ್ಗಳದ್ದೇ ದರ್ಬಾರು. ಅವರು ಯಾರು ಅವ್ರಿಗಿರ್ತಕ್ಕಂಥ ಸಿವಿಲ್ ಸ್ಕೋರು, ಅವ್ರಿಗಿರ್ತಕ್ಕಂಥ ಸೆಕ್ಯೂರಿಟಿ ಅದು ಕೊಟ್ಟರೆ ಮಾತ್ರ ಸಾಲ ಕೊಡುವಂಥ ವ್ಯವಸ್ಥೆ. ಬಟ್ ಅವ್ರ ಉಳಿಗಾಗಿ ಅಷ್ಟೇ ಅವರು, ಬಟ್ ರೈತರ ಉಳಿಗಾಗಿ ಇಲ್ಲ. ರೈತರು ಉಳಿಸಬೇಕಾಗಿದ್ದವ್ರು ಯಾರು? ಸರ್ಕಾರ ಮತ್ತು ಇಲಾಖೆಗಳು, ಸಂಬಂಧಪಟ್ಟ ಇಲಾಖೆಗಳು. ಈಗ ಕೃಷಿ ಇಲಾಖೆ ಬೆಳೆಗಳಿಗೆ ಸಂಬಂಧಪಟ್ಟಿದ್ದಂಥದ್ದು ಒಂದು ಕೃಷಿ ಇಲಾಖೆಗೆ ಬರ್ತದೆ. ತೋಟಗಾರಿಕೆಗಳು ಬೆಳೆಗಳು ಅಂತಂದರೆ ಹಣ್ಣು ತರಕಾರಿಗಳು ಸಂಬಂಧಪಟ್ಟಿದ್ದು ತೋಟಗಾರಿಕೆ ಇಲಾಖೆ ಬರ್ತದೆ. ಸಣ್ಣ ರೈತರು ಯಾರನ್ನ ತೋಟಗಾರಿಕೆ ಬೆಳೆಗಳು ಹೂವು ಕಾಲಿಫ್ಲವರ್ ಬೆಳಿಬೇಕು ಅಥವಾ ಕ್ಯಾಬೇಜ್ ಬೆಳಿಬೇಕು, ಇಲ್ಲಾಂದರೆ ಸೌತೆಕಾಯಿ ಬೆಳಿಬೇಕು, ಮತ್ತು ಟೊಮೆಟೊ ಬೆಳಿಬೇಕು. ಈ ಥರ ಇದ್ದಾಗ ತೋಟಗಾರಿಕೆ ಇಲಾಖೆಗಳನ್ನ ಅಪ್ರೋಚ್ ಮಾಡಿ ಅವ್ರ ಮುಖಾಂತರ ಅವರು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ರೆಫರೆನ್ಸ್ ಕೊಟ್ಟು ಬ್ಯಾಂಕ್ಗೆ ನಾವು ಸರ್ಕಾರ ಮತ್ತು ಇಲಾಖೆ ನಾವಿದ್ದೀವಿ, ನೀವು ಸಾಲ ಕೊಡಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟು ಸಾಲವನ್ನು ಕೊಡಿಸೋದಲ್ಲದೆ ಆ ಹಣವನ್ನು ಆ ಒಂದು ಬೆಳೆಗೆ ಸೀಮಿತವಾಗಿ ಅಧಿಕಾರಿಗಳೇ ನಿಂತು ಅದನ್ನು ಮಾಡಿಸ್ಬೇಕಾಗ್ತದೆ. ಇಲ್ಲಿ ನಮ್ಮ ರೈತರಲ್ಲೂ ತಪ್ಪಿದೆ. ಸಾಲ ತಗೊಳ್ತಾರೆ, ಅದನ್ನು ಬೇರೆದಕ್ಕೆ ಬಳಸ್ಕೊಳ್ತಾರೆ. ಅದಾಗಬಾರ್ದು. ಸಾಲ ತಗೊಂಡಿದ್ದು ಏನು ಉದ್ದೇಶಕ್ಕೆ ತಗೊಳ್ತಾರೋ ಆ ಉದ್ದೇಶಕ್ಕೆ ಬಳಸಬೇಕು. ಆ ಉದ್ದೇಶದಿಂದ ಹೆಚ್ಚಿನ ಆದಾಯ ಪಡಿಬೇಕು. ಆದಾಯ ಪಡೆದು ಮತ್ತೆ ರಿಟರ್ನ್ಸ್ ಕೂಡ ಬ್ಯಾಂಕಿಗೆ ಮಾಡಬೇಕು. ಏಕೆಂದರೆ ಅವ್ರಿಗಿರ್ತಕ್ಕಂಥ ಸಮಸ್ಯೆ ನಿವಾರಣೆ ಆಗಬೇಕು ಅನ್ನೋದೇ ನಮ್ಮ ಧ್ಯೇಯ. ಸರ್ಕಾರದ ಧ್ಯೇಯ ಅದೇ ಇದೆ. ಬಟ್ ವ್ಯವಸ್ಥೆ ಆಗಿಲ್ಲ. ವ್ಯವಸ್ಥೆ ಸ್ವಲ್ಪ ಬದಲಾವಣೆ ತರಲಿಕ್ಕೆ ಸರ್ಕಾರ ಮತ್ತು ಇಲಾಖೆಗಳು ಚಿಂತನೆ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡಿಕೊಡ್ತೀನಿ ಸರ್. ಈಗ ಈ ವರ್ಷದಲ್ಲಿ ಪ್ರಮುಖವಾಗಿ ಮಹಿಳೆಯರಿಗೆ, ಯುವಕರಿಗೆ, ರೈತರಿಗೆ ಅನುಕೂಲ ಆಗಬಹುದಾ? ಬಜೆಟ್ ಆಗಿರ್ಬೋದು ಅಥವಾ ಒಟ್ಟಿನಲ್ಲಿ ಈ ವರ್ಷ ಅಂತ ಬಂದಾಗ ಅವ್ರು ಯಾವ ರೀತಿಯಾಗಿ ಏನೆಲ್ಲ ನಿರೀಕ್ಷೆ ಮಾಡಬಹುದು ಅಂತ? ಇವಾಗ ನೋಡಿ, ಫೆಬ್ರವರಿ 1ನೇ ತಾರೀಕು ಕೇಂದ್ರ ಬಜೆಟ್ ಇದೆ. ಫೆಬ್ರವರಿ 3ನೇ ವಾರ ರಾಜ್ಯ ಬಜೆಟ್ ಇದೆ. ಹೌದು. ಕೇಂದ್ರ ಬಜೆಟಲ್ಲಿ ನಾವು ಈ ವರ್ಷ ಏನಾದರೂ ಇನ್ಕಮ್ ಟ್ಯಾಕ್ಸು ಇವಾಗ 7,75,000 ತನಕ ಯಾವುದೇ ಒಬ್ಬ ವ್ಯಕ್ತಿಗೆ, ಅವರು ಮಹಿಳೆ ಆಗಿರಲಿ, ಪುರುಷ ಆಗಿರಲಿ, ಈಗ ತಾನೇ ಕೆಲಸಕ್ಕೆ ಸೇರಿಕೊಂಡಿರೋರಾಗಿರಲಿ, ವಯೋವೃದ್ಧರಾಗಿರಲಿ, ಯಾರಿಗೇ ಆದ್ರೂ 7,75,000 ರೂಪಾಯಿಗಳ ಆದಾಯದ ತನಕ ಯಾವುದೇ ಸೋರ್ಸಿಂದ ಆಗಿರ್ಬೋದು, ಅದಕ್ಕೆ ಯಾವುದೇ ರೀತಿ ತೆರಿಗೆ ಇಲ್ಲ. ಅದರದ್ದು ಹೆಚ್ಚಳ ಮಾಡ್ಬೋದಾದಂಥ ಒಂದು ಸಾಧ್ಯತೆಗಳು ಇದೆ. ಅದನ್ನು 9 ಲಕ್ಷದ ತನಕನೂ ಮಾಡ್ಬೋದೇನೋ ಅನ್ನುವಂಥ ಒಂದು ನಿರೀಕ್ಷೆ ಇದೆ. ಅದನ್ನು ನಾವು ಕಾದು ನೋಡಬೇಕಾಗತ್ತೆ. ಇನ್ನು ಜಿ ಎಸ್ ಟಿಯಲ್ಲಿ ನಮ್ಮ ದೇಶದಲ್ಲಿ 20 ಲಕ್ಷದ ತನಕ ಈ ಸೇವೆಗಳಲ್ಲಿ ನಿರತರಾಗಿರುವಂಥ ಉದ್ಯಮಿಗಳು ಯಾರ್ಯಾರಿದ್ದಾರೆ ಅವ್ರಿಗೆ 20 ಲಕ್ಷದ ತನಕ, ಈ ಸರಕುಗಳಲ್ಲಿ ಯಾರು ವಹಿವಾಟುಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆ 40 ಲಕ್ಷದ ತನಕ ಯಾವುದೇ ರೀತಿಯಾದಂಥ ಜಿ ಎಸ್ ಟಿ ನೋಂದಣಿ ಆಗಿರೋದಾಗಿರ್ಬೋದು, ಜಿ ಎಸ್ ಟಿ ಕಟ್ಟೋದಾಗಿರ್ಬೋದು, ಇದು ಯಾವುದೇ ರೀತಿಯಾದಂಥ ಬದ್ಧತೆಗಳು ಇಲ್ಲ. ಅಲ್ಲಿವರೆಗೂ ಅದು ಏನಾದರೂ ಬದಲಾವಣೆ ಆಗುತ್ತಾ ಈ ಜಿ ಎಸ್ ಟಿಯಲ್ಲಿ ನಾವು ನೋಡಬೇಕಾಗತ್ತೆ. ಮತ್ತು ಹೊಸದಾಗಿ ಮೊನ್ನೆ ನಾವು ಕೇಳ್ತಾ ಇದ್ದೀವಿ, ನ್ಯೂಸಲ್ಲೆಲ್ಲ ಅದರದೇ ಚರ್ಚೆಗಳು ನಡೀತಾ ಇದೆ, ಪೇಪರಲ್ಲಿ ಅದೇ ಚರ್ಚೆ ನಡೀತಿದೆ, ನಾವು ಸಿನಿಮಾಕ್ಕೆ ಹೋದರೂ ಅದೇ ಚರ್ಚೆ ನಡೀತಿದೆ. ಏನಪ್ಪ ಅಂತಂದರೆ, ಮೊನ್ನೆ ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗ್ ಆಗಿದೆ. ಪಾಪ್ಕಾರ್ನ್ಗಳ ಮೇಲೆ ಜಿ ಎಸ್ ಟಿಯನ್ನು ಹೇರಲಾಗಿದೆ ಅನ್ನುವಂಥದ್ದು. ಬೇರೆ ಬೇರೆ ಉಪ್ಪು ಸಹಿತ ಆಗಿರುವಂಥ ಪಾಪ್ಕಾರ್ನ್ಗಳಾಗಿರ್ಬೋದು, ಕ್ಯಾರಮೆಲ್ ಪಾಪ್ಕಾರ್ನ್ಗಳಾಗಿರ್ಬೋದು, ಇವೆಲ್ಲದ್ರ ಮೇಲೂ 14, 18, 28% ಇದು ನೇರವಾಗಿ ಯುವ ಜನತೆ ಮೇಲೆ ಆಗುವಂಥ ನೇರ ಖರ್ಚು. ಏನಾಗುತ್ತೆ ಹಾಗಾದರೆ
ಇದರಿಂದ ಕಷ್ಟ ಆಗುತ್ತಾ? ಪಾಪ್ಕಾರ್ನ್ ರೇಟ್ ಜಾಸ್ತಿ ಮಾಡಿದ್ರು, GST ರೇಟ್ ಜಾಸ್ತಿ ಮಾಡಿದ್ರು ಅಂತ ಜನ ಸಿನಿಮಾಗೆ ಹೋಗೋದನ್ನೇನು ನಿಲ್ಲಿಸಲ್ಲ. ಸಿನಿಮಾಗೆ ಹೋದವರು ಪಾಪ್ಕಾರ್ನ್ ತೊಗೊಳ್ಳೋದೇನೂ ನಿಲ್ಲಿಸೋದಿಲ್ಲ. ಇದಕ್ಕೋಸ್ಕರ ಮೋಸ್ಟ್ಲಿ ಕೇಂದ್ರ ಸರ್ಕಾರ ಅದರ ಮೇಲೆ ಹೆಚ್ಚಿನ ತೆರಿಗೆಗಳನ್ನು ಹಾಕಿರಬಹುದು ಅನ್ನೋದು ನನ್ನ ಕಲ್ಪನೆ. ಹೌದೌದು. ಆಮೇಲೆ ಈ ಪ್ರಮುಖವಾಗಿ ಮಹಿಳೆಯರಿಗೆ ಏನೆಲ್ಲ ನಿರೀಕ್ಷೆ ಮಾಡ್ತೀರಿ ಬಾರಿ? ಈಗ ನೋಡಿ, ಮಹಿಳೆಯರಿಗೆ ವಿಶೇಷವಾಗಿ ಒಂದು ನಾರಿ ಶಕ್ತಿ ಅನ್ನುವಂಥ ಒಂದಷ್ಟು ಸ್ಕೀಮ್ಗಳು ಹೊಸದಾಗಿ ಬಂದಿವೆ ಈ ವರ್ಷ. ಅವರಿಗೆ ಯಾವುದೇ ಸೆಕ್ಯೂರಿಟಿ ಇಲ್ಲದೆ, ಯಾವುದೇ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಇಲ್ಲದೆ ಸುಮಾರು 2 ಕೋಟಿ ರೂಪಾಯಿ ತನಕ ಸಾಲ ಕೊಡುವಂಥ ಯೋಜನೆಗಳು ಕೇಂದ್ರ ಸರ್ಕಾರ ಈಗಾಗಲೇ ಜಾರಿಗೆ ತಂದಿದೆ. ಆ 2 ಕೋಟಿ ರೂಪಾಯಿಯನ್ನು ಏನಾದರೂ 2.5 ಕೋಟಿ ರೂಪಾಯಿಗೋ, 3 ಕೋಟಿ ರೂಪಾಯಿಗೋ, 5 ಕೋಟಿ ರೂಪಾಯಿಗೋ ಮಾಡಿದ್ರೆ ಅದು ಕೃಷಿ ಕ್ಷೇತ್ರ ಅನ್ನೋಕ್ಕಿಂತ ಮಹಿಳಾ ಕ್ಷೇತ್ರದಲ್ಲಿ ಅದು ಬಹಳ ಉಪಯೋಗ ಆಗ್ಬೋದು ಅನ್ನೋವಂಥದ್ದು ಒಂದು ವಿಚಾರ. ಇನ್ನು ಮೊನ್ನೆ ತಾನೇ ಈ ಒಂದು ವಾರದ ಹಿಂದೆ ಒಂದು ಪ್ರಸ್ತಾವನೆ ಸರ್ಕಾರದ ಮುಂದೆ ನಡೀತಾ ಇದೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಯೋಚನೆ ಮಾಡಿದಂಥ ವಿಚಾರ ಸುಮಾರು 20 ವರ್ಷದ ಹಿಂದೆ, 22 ವರ್ಷದ ಹಿಂದೆ ಮಾಡಿದಂಥ ವಿಚಾರನ ಅವರ ಹುಟ್ಟುಹಬ್ಬದ ದಿವಸ ಡಿಸೆಂಬರ್ 25 ಅವ್ರ ಹುಟ್ಟುಹಬ್ಬ ಏನಿತ್ತು ಅವತ್ತು ಮರುಪ್ರಸ್ತಾವನೆ ಮಾಡಿ ನದಿ ಜೋಡಣೆ ಕೆಲಸ ಮಾಡಬಹುದೇನೋ ಅನ್ನೋದರ ಮಾತುಕತೆ ಮತ್ತೆ ಶುರು ಆಗಿರುವಂಥದ್ದು ಸ್ವಾಗತಾರ್ಹ. ನಮ್ಮ ರೈತ ಮುಖಂಡರು ಇಲ್ಲಿ ಇದ್ದೇ ಇದ್ದಾರೆ. ಅವರು ಅವಾಗಲಿಂದ ನೀರಾವರಿ ಮತ್ತು ಅದನ್ನು ಈ ನದಿ ಜೋಡಣೆ ಆಗೋದ್ರಿಂದ ಏನಾಗುತ್ತೆ, ಅನವಶ್ಯಕವಾಗಿ ಉಪಯೋಗಿಸ್ಕೊಳ್ಳದೇ ಇರುವಂಥ ನೀರು ಏನು ಹರಿದು ಸಮುದ್ರವನ್ನು ಸೇರಿ ಅದು ಬೇರೆ ಯಾತಕ್ಕೂ ಯೋಗ್ಯವಾಗಿರಲ್ವೋ ಅದು ಸ್ವಲ್ಪ ಕಮ್ಮಿ ಆಗುತ್ತೆ. ನಮಗಿನ್ನ ಹೆಚ್ಚು ರೀತಿಯಲ್ಲಿ ರೈತರಿಗೆ ಅನುಕೂಲ ಆಗುತ್ತೆ. ಪ್ರತಿಯೊಬ್ಬರಿಗೂ ರೈತರಿಗೆ ಅನುಕೂಲ ಆದರೆ ಇಡೀ ದೇಶಕ್ಕೆ ಅನುಕೂಲ ಆದ ಹಾಗೆ. ರೈತನೇ ದೇಶದ ಬೆನ್ನೆಲುಬು. ಯಾಕೆ ಅಂತಂದರೆ ರೈತ ಮಾಡೋ ಕೆಲಸಗಳನ್ನು ಬಿಟ್ಟುಬಿಟ್ರೆ ನಮಗೆ ಊಟ ತಿಂಡಿನೇ ಇರೋದಿಲ್ಲ. ಅದಕ್ಕೋಸ್ಕರ ಈ ನದಿ ಜೋಡಣೆಯಿಂದ 2-3 ಮುಖ್ಯವಾದಂಥ ವಿಚಾರಗಳಿದೆ. ಒಂದು, ಕೃಷಿ ನಿರತರಾಗಿರುವಂಥ ರೈತರಿಗೆ ಒಂದು ಉಪಯೋಗ ಆಗುತ್ತೆ. ಎರಡನೇದು, ಕುಡಿಯುವ ನೀರಿಗೆ ಸುಮಾರಷ್ಟು ಜಾಗಗಳಿಗೆ ಕುಡಿಯುವ ನೀರಿಗೆ ಏನು ತೊಂದರೆ ಆಗೋದಿಲ್ಲ. ಮತ್ತೊಂದು ಮುಖ್ಯವಾಗಿರುವಂಥದ್ದು ಅಂದರೆ ಈ ಡ್ಯಾಮ್ಗಳ ಕನ್ಸ್ಟ್ರಕ್ಷನ್ ಏನಿದೆ ಅದು ಸ್ವಲ್ಪ ಕಮ್ಮಿ ಆಗುತ್ತೆ. ಈ ಡ್ಯಾಮ್ ಕನ್ಸ್ಟ್ರಕ್ಷನಿಂದ ಏನಾಗುತ್ತೆ, ಪ್ರಕೃತಿ ವಿಕೋಪಗಳು ಜಾಸ್ತಿ ಆಗುವಂಥದ್ದು. ಈಗ ಚೈನಾ ಕಟ್ಟಿರುವಂಥ ಒಂದು ಬೃಹತ್ ಡ್ಯಾಮಿಂದ ಏನಾಗಿದೆ, ಭೂಮಿ ಸುತ್ತುವರಿಕೆ ಇಡೀ 1 ವರ್ಷಕ್ಕೆ ಸೆಕೆಂಡ್ಗಳ ಅಂತರದಲ್ಲಿ ವ್ಯತ್ಯಾಸ ಆಗಿದೆ. ಸೆಕೆಂಡ್ಗಳ ಅಂತರದಲ್ಲಿ ವ್ಯತ್ಯಾಸ, ಮಿಲಿ ಸೆಕೆಂಡ್ಗಳ ಅಂತರದಲ್ಲಿ ವ್ಯತ್ಯಾಸ ಆದ್ರೂ ಅದು ಯಾಕಾಗಿದೆ, ಚೈನಾದಲ್ಲಿ ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಡ್ಯಾಮನ್ನು ಕಟ್ಟಿ ಆ ಸಾಂದ್ರತೆ ಏನಿದೆ, ಆ ನೀರಿನ ಸಾಂದ್ರತೆ ಏನಿದೆ ಅದರಿಂದ ಆ ತಿರುಗುವಿಕೆಯಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆಗಿದೆ. ಆ ಥರ ಡ್ಯಾಮ್ಗಳನ್ನು ಕಟ್ಟೋದು ಸ್ವಲ್ಪ ಕಮ್ಮಿ ಆಗುತ್ತೆ ಯಾವಾಗ ನದಿಗಳನ್ನು ಜೋಡಣೆ ಮಾಡಿದಾಗ. ಅದು ಸ್ವಾಗತಾರ್ಹ. ಈ ವರ್ಷದ ಬಜೆಟಲ್ಲಿ ಅದಕ್ಕೇನಾದರೂ ಹೆಚ್ಚಿನ ದುಡ್ಡನ್ನು ಮೀಸಲಿಡುತ್ತಾ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಒಕ್ಕೊರಲಿನಿಂದ ಅದಕ್ಕೇನಾದರೂ ಮಾಡ್ತಾವ ಅನ್ನೋದನ್ನು ನಾವು ನಿರೀಕ್ಷೆ ಮಾಡ್ಬೋದಾಗಿದೆ. ಎಸ್ ರೈತರ ಮುಖಂಡರಾಗಿ ನೀವು ಈ ನದಿ ಜೋಡಣೆಯ ದೊಡ್ಡ ಮಟ್ಟದ ಕಾರ್ಯ ಅದು ಯಶಸ್ವಿ ಆಯಿತು ಅಂದರೆ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರ. ನಿಮ್ಮ ಪ್ರಕಾರ ನಿಮ್ಮ ಅನಿಸಿಕೆ ಏನು ಇದು ನದಿ ಜೋಡಣೆ ಕಾರ್ಯ? ಸರ್, ಅದಕ್ಕೆ ನಾವು ಭಾಳ ಸ್ವಾಗತಾರ್ಹ. ಏಕೆಂತಂದರೆ ವಾಜಪೇಯಿ ಅವ್ರ ಕನಸು ಕೂಡ, ಈ ದೇಶದ ಕನಸು ಕೂಡ, ಈ ದೇಶದ ರೈತರ ಜೀವಾಳ ಕೂಡ. ಏಕೆಂದರೆ ನದಿ ಜೋಡಣೆ ಸ್ನೇಹಿತರು ಹೇಳ್ದಂಗೆ ಅನೇಕ ಪ್ರಯೋಜನಗಳುಂಟು. ಒಂದು ಕಡೆ ನಾವು ಇರ್ತಕ್ಕಂಥ ನೇಚರ್ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು. ನೇಚರು ಯಾವಾಗ ಮಳೆ ಬರುತ್ತೆ ಹೋಗುತ್ತೆ ಗೊತ್ತಿಲ್ಲ. ನಾವು ಒಂದು ಕಹಿ ಘಟನೆಯನ್ನು ನಾನು ನೆನಪು ಮಾಡ್ಕೊಳ್ಳಿಕ್ಕೆ ನಾನೊಂದು ಪ್ರಯತ್ನ ಮಾಡ್ತೀನಿ ಸರ್. SM ಕೃಷ್ಣ ಸರ್ಕಾರದಲ್ಲಿ ಅವತ್ತಿನ ಬಂದಂಥ ಬರಗಾಲ, ಆ ಸನ್ನಿವೇಶವನ್ನು ನಾವು ಇವತ್ತಿಗೂ ಕೂಡ ನೆನೆಸ್ಕೊಂಡ್ರೆ ಯಾವುದೇ ಸರ್ಕಾರಗಳು ಯಾರೇ ಮುಖ್ಯಮಂತ್ರಿ ಇದ್ದರೂ ಕೂಡ ಅಂಥ ಸಂದರ್ಭಗಳನ್ನು ನಿಭಾಯಿಸ್ತಕ್ಕಂಥದ್ದು ಭಾಳ ಕಷ್ಟಕರವಾದ್ದು. ಸೊ ಅದರಿಂದ ನದಿ ಜೋಡಣೆ ಆಗುವ ಮುಖಾಂತರ ಏನಾಗ್ತದೆ, ಬರಗಾಲ ಬಂದರೂ ಕೂಡ ನಾವು ಇರ್ತಕ್ಕಂಥ ಕಷ್ಟದ ಪರಿಸ್ಥಿತಿಯನ್ನು ನಾವು ನಿವಾರಣೆ ಮಾಡಿ ರೈತರು ಕೂಡ ಆ ಒಂದು ನಿಶ್ಚಿಂತೆಯಿಂದ ಅವರ ರೈತರ ಬದುಕನ್ನು ಸಾಗಿಸ್ಬೋದು. ಜೊತೆಗೆ ಕುಡಿಯುವ ನೀರಿಗೆ ಹೆಚ್ಚಿನ ಅವಕಾಶ ಆಗ್ತದೆ. ಜೊತೆಗೆ ಅಂತರ್ಜಲ ಮಟ್ಟ ಹೆಚ್ಚಾಗ್ತದೆ. ಅದರಿಂದ ರೈತರಿಗಾಗಲಿ ದೇಶದ ನಾಗರಿಕರಿಗಾಗಲಿ ಯಾವುದೇ ಕುಂದುಕೊರತೆಗಳು ಬರೋದಿಲ್ಲ. ಆದಷ್ಟು ಬೇಗ ಕೇಂದ್ರ ಸರ್ಕಾರ ನದಿ ಜೋಡಣೆ ಕಾರ್ಯಕ್ರಮ ಅನುಷ್ಠಾನಕ್ಕೆ ತರಲಿ. ನಾವು ಕೇಂದ್ರ ಸರ್ಕಾರಕ್ಕೆ ತಂದರೆ ಶುಭವನ್ನು ನಾವು ಹಾರೈಸ್ತೇವೆ. ಇಡೀ ದೇಶ ಆ ನದಿ ಜೋಡಣೆ ಬಗ್ಗೆ ಕಾಯ್ತಾ ಇದೆ. ಅದರ ಅನುಷ್ಠಾನವನ್ನು ಆದಷ್ಟು ಬೇಗ ಆಗಲಿ ಅಂತೇಳಿ
ನಾವು ಸರ್ಕಾರದಲ್ಲಿ ಮನವಿ ಮಾಡ್ತೇವೆ ಸರ್. ಸರ್, ಪ್ರಮುಖವಾಗಿ ಈ ವರ್ಷದಲ್ಲಿ ಎಲೆಕ್ಟ್ರಿಕಲ್ ವಿಚಾರ ಅಂತ ಬಂದಾಗ ಕಾರ್ ಆಗಿರ್ಬೋದು, ಮೊಬೈಲ್, ಅದರಲ್ಲಿ ಏನಾದರೂ ವ್ಯತ್ಯಾಸ ಇರುತ್ತಾ? ಬೆಲೆ ಏರಿಕೆ ಆಗುತ್ತಾ ಈ ಬಾರಿ? ನೋಡಿ, ಎಲ್ಲ ನ್ಯೂಸ್ ಪೇಪರ್ಗಳಲ್ಲಾಗಿರಬಹುದು, ಟಿ ವಿ ಚಾನಲ್ಗಳಲ್ಲಾಗಿರಬಹುದು, ಜನವರಿ 1ರಿಂದ ಕಾರ್ ಬೆಲೆ, ಟೂ ವೀಲರ್ ಬೆಲೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜನವರಿ 1 ಅನ್ನುವಂಥದ್ದು ಒಂದು ಮಹತ್ತರಕರವಾದಂಥ ಕಾಲಘಟ್ಟ ಆಗಿರೋದಂಥ ಆ ಕಾಲಘಟ್ಟ ಆಗಿರೋದ್ರಲ್ಲಿ ಆಶ್ಚರ್ಯ ಏನೂ ಇಲ್ಲ. ಆದರೆ ಈ ಬೆಲೆ ಏರಿಕೆ ಸಾಮಾನ್ಯ ಧರ್ಮ. ಪ್ರತಿ ಕಂಪ್ನಿಗಳು, ಕಾರ್ ಕಂಪ್ನಿಗಳು, ಟೂ ವೀಲರ್ ಕಂಪ್ನಿಗಳುವೆ ಪ್ರತಿ 2 ತಿಂಗಳಿಗೊಂದ್ಸತಿ, 3 ತಿಂಗಳಿಗೊಂದ್ಸತಿ, 6 ತಿಂಗಳಿಗೊಂದ್ಸತಿ ತಮ್ಮ ವಸ್ತುಗಳ ಬೆಲೆ ಏರಿಕೆಯನ್ನು ಮಾಡ್ತಾನೆ ಇರ್ತವೆ. ಎಲೆಕ್ಟ್ರಿಕ್ ವಿಚಾರವಾಗಿ ನಾವು ಬಂತು ಅಂತಂದರೆ, ಇವಾಗ ಫ್ಲೇಮ್ 1 ಅನ್ನುವಂಥದ್ದೊಂದಾಗಿರ್ಬೋದು, ಫೇಮ್ 2 ಸಬ್ಸಿಡಿ ಏನಿದೆ ಅದೆಲ್ಲನೂ ಇವಾಗ ಬಂದು ಅದಕ್ಕೆ ಒಂದು ಅಪ್ಪರ್ ಕ್ಯಾಪ್ ಅನ್ನುವಂಥದ್ದನ್ನು ಮಾಡಿದ್ದಾರೆ. ಎಲೆಕ್ಟ್ರಿಸಿಟಿ ಗಾಡಿಗೆ ಪ್ರತಿ ಕಿಲೋವ್ಯಾಟ್ಗೆ, ಟೂ ವೀಲರ್ ಆಗಿದ್ದರೆ ಪ್ರತಿ ಕಿಲೋವ್ಯಾಟ್ಗೆ 5,000 ರೂಪಾಯಿ, ಗರಿಷ್ಠ ಮಟ್ಟ 10,000 ರೂಪಾಯಿಗಳ ತನಕ ಮಾತ್ರ ಟೂ ವೀಲರ್ಗೆ ಒಂದು ಸಬ್ಸಿಡಿಯನ್ನು ಕೊಡೋಂಥ ಕ್ಯಾಪನ್ನು ಮಾಡಿದ್ದಾರೆ. ಈಗ ಇನ್ನು ಮುಂದೆ ಅದನ್ನು ಹೆಚ್ಚಿಗೆ ಮಾಡುವಂಥ ಸಾಧ್ಯತೆಗಳೇನು ನನಗೆ ಕಂಡು ಬರ್ತಾ ಇಲ್ಲ. ಅದನ್ನು ಕಡಿತಗೊಳಿಸಬಹುದು. ಕಡಿತಗೊಳಿಸೋದ್ರಿಂದ ಸಾಮಾನ್ಯ ಜನರ ಜೋಬಿಗೆ ಕತ್ತರಿ ಬೀಳುವಂಥ ಚಾನ್ಸಸ್ಗಳು ಇದೆ. ಆದರೆ ಅದೇನು ಗ್ಯಾರಂಟಿ ಇಲ್ಲ, ಆಗತ್ತೋ ಆಗಲ್ವೋ ಅನ್ನೋಂಥದ್ದು. ಇವಾಗ ಸದ್ಯಕ್ಕೆ ಅದು 2000 ಸಾಮಾನ್ಯವಾದಂಥ ಟೂ ವೀಲರ್ಗಳಿಗೆ 10,000 ತನಕ ಸಬ್ಸಿಡಿ ಏನಿದೆ ಅದು ಬರ್ತಿದೆ. ಅದು ಹೋದ ವರ್ಷ 2023 2023 ಮೇನಲ್ಲಿ ಅದು ಇನ್ನೂ ಗರಿಷ್ಠ ಮಟ್ಟದಲ್ಲಿತ್ತು. ಸುಮಾರು ಒಂದು ಗಾಡಿಗಳಿಗೆ 20,000 ರಿಂದ 25,000 ರೂಪಾಯಿಗಳ ತನಕ ಸಬ್ಸಿಡಿ ಬರ್ತಾ ಇರೋದಿತ್ತು. ಆದರೆ ಜಾಗತಿಕವಾಗಿ ಎಲ್ಲ ಕಡೆ ಎಲೆಕ್ಟ್ರಿಕ್ ವಾಹನಗಳನ್ನು ಹೆಚ್ಚು ಜನ ತಗೊಳ್ತಾ ಇರೋದ್ರಿಂದ ಅದನ್ನು ಸ್ವಲ್ಪ ಕಮ್ಮಿ ಮಾಡ್ತಾ ಬರ್ತಾಯಿದ್ರು. ಇನ್ನು ಈ ಎಲೆಕ್ಟ್ರಿಕ್ ವೆಹಿಕಲ್ ಕಾರ್ಗಳಿಗೆ ಸಂಬಂಧಪಟ್ಟ ಹಾಗೆ ಈಗೇನು ಸಬ್ಸಿಡಿ ಇದೆ ಅದನ್ನು ಹಾಗೆ ಕಂಟಿನ್ಯೂ ಮಾಡ್ತಾರೆ. ಈಗೇನು ಸ್ಟಾಪ್ ಮಾಡುವಂಥ ಯೋಜನೆಗಳಿಲ್ಲ. ಆದರೆ ಸರ್ಕಾರ ಮುಖ್ಯವಾಗಿ ಈ ಎಲೆಕ್ಟ್ರಿಸಿಟಿ ಚಾರ್ಜಿಂಗ್ ಏನಿದೆ ಅದರ ಇನ್ಫ್ರಾಸ್ಟ್ರಕ್ಚರ್ಗೆ ಹೆಚ್ಚಿನ ಒತ್ತನ್ನು ಕೊಡೋದಕ್ಕೆ ಗಮನ ಹರಿಸ್ತಾ ಇದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಮಂಜುನಾಥ್ ಅವರೇ, ಪ್ರಮುಖವಾಗಿ ರೈತರು ಅಂತ ಬಂದಾಗ ಈ ಲೇಬರ್ ಸೆಕ್ಟರ್ ವಿಚಾರದಲ್ಲಿ ಅಲ್ಲಿ ಏನಾದರೂ ಬದಲಾವಣೆ ಬೇಕಾ ಈ ವರ್ಷದಲ್ಲಿ? ಸರ್, ಈಗ ಅಲ್ಲಿ ದಿನೇ ದಿನೇ ಕಾರ್ಮಿಕ ವರ್ಗ ಕಡಿಮೆ ಆಗ್ತಾ ಇದೆ. ಕೃಷಿಯಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ಒಂದು ಕಾರ್ಮಿಕರ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಿರೋದ್ರಿಂದ ಸೊ ರಾಜ್ಯ ಸರ್ಕಾರಗಳು ಚಿಂತನೆಯನ್ನು ನಡೆಸಬೇಕಾಗ್ತದೆ. ರೈತರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕು ಅಂತಂದರೆ ಕಾರ್ಮಿಕರು ಬೇಕು. ಈಗ ಮಿಷನರಿ ಬಂದಿರೋದ್ರಿಂದ ಸ್ವಲ್ಪ ಸುಧಾರಣೆ ಆಗಿದೆ. ಏನೇ ಆದರೂ ಕೂಡ ಮ್ಯಾನ್ ಪವರ್ ಇಲ್ಲದೆ ಏನು ನಡೆಯಲ್ಲ. ಅವಿಭಕ್ತ ಕುಟುಂಬಗಳಿತ್ತು, ಅವಿಭಕ್ತ ಕುಟುಂಬಗಳೆಲ್ಲ ವಿಭಜನೆಯಾಗಿ ಇವತ್ತು ಸಿಂಗಲ್ ಫ್ಯಾಮಿಲೀಸ್ ಆಗಿದೆ, ಗಂಡ ಹೆಂಡತಿ ಇರ್ತಕ್ಕಂಥ ಒಂದು ಕುಟುಂಬಗಳಾಗಿದೆ. ಇಂಥ ಸಂದರ್ಭಗಳಲ್ಲಿ ಹೊಲ ಅಥವಾ ತೋಟವನ್ನು ಉಳುಮೆ ಮಾಡಬೇಕು ಅಂತಂದರೆ ಟ್ರ್ಯಾಕ್ಟ್ರ್ ಇದೆ, ಇಲ್ಲ ಅಂತಿಲ್ಲ. ಬಟ್ ಈಗ ಫಾರ್ ಎಕ್ಸಾಂಪಲ್ ಅವ್ನು ಟೊಮೆಟೊ 1-2 ಎಕರೆಗೆ ನಾಟಿ ಮಾಡ್ತಾನೆ ಅಂತ ಇಟ್ಕೊಳ್ಳಿ. ಅವನಿಗೆ ಅದನ್ನು ನಾಟಿ ಮಾಡಬೇಕು ಅಂತಂದರೆ ಕಡ್ಡಿ ಹೂಣಬೇಕಾದ್ರೆ ಆ ಫಸಲನ್ನು ಬಂದಂಥ ಸಂದರ್ಭದಲ್ಲಿ ಆ ಫಸಲನ್ನು ಕೀಳಬೇಕಾದ್ರೆ ಒಂದು ಕಳೆ ತೆಗಿಲಿಕ್ಕೆ ಕೆಲವು ಔಷಧಿಗಳು ಬಂದಿದೆ. ಬಟ್ ಫಸಲು ತೆಗಿಲಿಕ್ಕೆ ಆ ಲೇಬರ್ ಬೇಕೇ ಬೇಕು. ಕಡ್ಡಿ ಸ್ಟಿಕ್ಕನ್ನು ಅದು ನೆಡಬೇಕಾದ್ರೆ ಆ್ಯಕ್ಚುಲಿ ಲೇಬರ್ ಬೇಕೇ ಬೇಕು. ಇಂಥ ಸಂದರ್ಭಗಳನ್ನು ನಿಭಾಯಿಸ್ತಕ್ಕಂಥದ್ದು ರೈತರಿಗೆ ತುಂಬ ಕಷ್ಟ ಆಗಿದೆ. ಈ ಒಂದು ಉದ್ಯಮದ ರೀತಿಯಲ್ಲಿ ಕಾರ್ಮಿಕರು ಕೂಡ ಒಂದು ಕೃಷಿ ಕಾರ್ಮಿಕರಿಗೆ ಉತ್ತೇಜನವನ್ನು ಕೊಟ್ಟು ಕಾರ್ಮಿಕ ಇಲಾಖೆ ಅಡಿಯಲ್ಲಿನೇ ಈ ಕೃಷಿ ಕಾರ್ಮಿಕರು ಕೂಡ ಅನೇಕ ಸೌಲಭ್ಯಗಳು, ಈ ಕಟ್ಟಡ ಕಾರ್ಮಿಕರಿಗೆ ಸೌಲಭ್ಯ ಕೊಟ್ಟಿದ್ದಾರೆ. ಈ ಬೇರೆ ಬೇರೆ ಕಾರ್ಮಿಕರಿಗೆ ಅವ್ರದ್ದೇ ಅಂತ ಒಂದು ಕೇಂದ್ರ ಸರ್ಕಾರ ಒಂದು ಗೈಡ್ಲೈನ್ಸನ್ನು ಕೊಟ್ಟು ಕೆಲವು ಇಲಾಖಾ ಕಾರ್ಯಕ್ರಮಗಳಲ್ಲಿ ಅನುಕೂಲವನ್ನು ಕೊಟ್ಟಿದೆ. ಕೃಷಿ ಕಾರ್ಮಿಕರು ಕೂಡ ಅದೇ ರೀತಿಯಲ್ಲಿ ಅವರಿಗೇನಾದರೂ ಒಂದು ಕಾರ್ಯಕ್ರಮಗಳನ್ನು ಕೊಟ್ಟು ರೈತರ ಬೆನ್ನೆಲುಬಿಗೆ ನಿಲ್ಲುವಂತೆ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದೆ ಅವರು ಸಿಗುವಂತಾಗಬೇಕು. ಆ ಒಂದು ಉತ್ಪಾದನೆ, ರೈತರ ಉತ್ಪಾದನೆ ಹೆಚ್ಚಾಗುವಂತಾಗಬೇಕು ಅಂತೇಳಿ ಸರ್ಕಾರಗಳಲ್ಲಿ ಅಕ್ಷರ ಮನವಿ ಮಾಡುತ್ತಾ ಒಂದು ಕಮಿಟಿಯನ್ನು ರೂಪಿಸಿ ಅದಕ್ಕೆ ಏನು ಮಾಡ್ಬೋದು ಅಂತ ಕೇಂದ್ರ ಸರ್ಕಾರಕ್ಕೆ ಒಂದು ರಿಪೋರ್ಟನ್ನು ಕೊಡಲಿ ಅಂತೇಳಿ ನಾನು ಮನವಿ ಮಾಡ್ತೀನಿ ಸರ್. ಸರಿ, ಹಣದುಬ್ಬರ ವಿಚಾರ ಅಂತ ಬಂದಾಗ ಜನಸಾಮಾನ್ಯರ ಮೇಲೆ ಪರಿಣಾಮ ಬೀರುವಂಥ ಸಾಧ್ಯತೆ ಇರುತ್ತೆ. ಖಂಡಿತವಾಗಲೂ ಆ ಹಣದುಬ್ಬರದ ವಿಚಾರಕ್ಕಿಂತ ಮುಂಚೆ ಸರ್ ಮಾತಾಡೋದಕ್ಕೆ 1-2 ವಿಚಾರಗಳನ್ನು ಸೇರಿಸ್ತೇನೆ. ಈ ನಡುವೆ ನಮಗೆ ಕಾಡ್ತಿರುವಂಥ ಅತ್ಯಂತ ದೊಡ್ಡದಾದಂಥ ಮಹಾಮಾರಿ ಅಂತಂದರೆ ರೈತರ ಮಕ್ಕಳು ರೈತರಾಗದೇ ಇರುವಂಥದ್ದು. ರೈತ ಆಗ್ತಾ ಇಲ್ಲ. ಅದು ತುಂಬ ಚಿಂತಾಜನಕವಾದಂಥ ವಿಚಾರ. ಯಾತಕ್ಕಾಗ್ತಾ ಇಲ್ಲ?
ಇದೇ ವಿಚಾರಕ್ಕೆ ಅವನಿಗೆ ಬೇರೆ ಕಡೆ ಎಕ್ಸ್ಪೋಜರ್ಗಳು ಚೆನ್ನಾಗಿರ್ಬೋದು, ಅಥವಾ ಇನ್ನೆಲ್ಲೋ ಕೆಲಸಕ್ಕೆ ಹೋದರೆ ಅವನಿಗೆ ಇನ್ನೂ ಹೆಚ್ಚಿನ ಸಂಬಳ ಸಿಗುವಂಥದ್ದಾಗಿರ್ಬೋದು. ಅಲ್ಲಿ ಯಾವುದೇ ರೀತಿಯಾದಂಥ ರಿಸ್ಕ್ ಇರೋದಿಲ್ಲ. ಈ ಪ್ರಕೃತಿಯನ್ನು ನಂಬಿಕೊಂಡು ಇರುವಂಥ ಯಾವುದೇ ಸಂದರ್ಭಗಳು ಆ ವ್ಯಕ್ತಿಗಿರೋದು, ಆ ಮನುಷ್ಯನಿಗಿರೋದಿಲ್ಲ. ಹಾಗಾಗಿ ಸಾಮಾನ್ಯವಾಗಿ ಯಾರೇ ಆದ್ರೂ ತಾವುಗಳು ಎಲ್ಲಿ ರಿಸ್ಕ್ ಕಮ್ಮಿ ಇದೆಯೋ, ಎಲ್ಲಿ ಸೇಫ್ ಇದೆಯೋ ಅಂಥ ಜಾಗಕ್ಕೆ ಹೋಗುವಂಥ ಸಾಧ್ಯತೆಗಳಿದೆ. ರೈತರ ಮಕ್ಕಳುಗಳು ರೈತರಾಗದೇ ಇದ್ದರೆ ಮುಂದೆ ಸಮಸ್ಯೆ ತುಂಬ ಉಲ್ಬಣ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ ನಮಗೆ. ಅದನ್ನೇ ಹೇಳ್ತಾ ಇದ್ದೀನಲ್ಲ, ಯಾತಕ್ಕೆ ಆಗ್ತಿಲ್ಲ ಅಂತಂದರೆ, ಈಗ ಕೃಷಿಯನ್ನು ಬಿಟ್ಟು ಕೃಷಿಯೇತರ ಚಟುವಟಿಕೆಗಳು ಏನು ನಡೆಯುತ್ತೆ, ಈಗ ಕಟ್ಟಡ ಕಾರ್ಖಾನೆ, ಕಟ್ಟಡ ನಿರ್ವಹಣೆ ಇರ್ಬೋದು, ಕಾರ್ಖಾನೆಗಳಿರಬಹುದು, ಅಥವಾ ಬೇರೆ ತುಂಬ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿದ್ಮೇಲೆ ನಾನೇನು ರೈತನಾಗೋದು ಅನ್ನುವಂಥ ಒಂದು ಧೋರಣೆ ಇರಬಹುದು. ನಾನು ಓದಿದ್ದೀನಿ, ನಾನು ಮಣ್ಣನ್ನು ಯಾಕೆ ಹಿಡಿಬೇಕು, ನಾನು ಯಾತಕ್ಕೆ ಟ್ರ್ಯಾಕ್ಟರ್ ಹತ್ತಬೇಕು ಅನ್ನುವಂಥ ಧೋರಣೆಗಳಾಗಿರ್ಬೋದು. ಇವೆಲ್ಲನೂ ಸಾಮಾನ್ಯವಾಗಿ ಯುವ ಜನತೆಯನ್ನು ಕಾಡ್ತಿರುವಂತಹ ಕೆಲವೊಂದು ವಿಚಾರಗಳು. ಇದಕ್ಕೆ ಸರ್ಕಾರಗಳು ಸ್ವಲ್ಪ ಮುಂದೆ ಬಂದು ಕೃಷಿಯ ವಿಚಾರದಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಕೊಟ್ಟು, ಕೃಷಿಯಲ್ಲಿ BA MA, ಈಗ ಕೃಷಿ ಯೂನಿವರ್ಸಿಟಿಗಳು ಸುಮಾರಷ್ಟು ಆಗ್ತಾ ಇವೆ, ಅಲ್ಲಿ ಹೆಚ್ಚಿನ ಸಬ್ಸಿಡಿಗಳನ್ನು ಕೊಟ್ಟು, ಅಲ್ಲಿ ಹೆಚ್ಚಿನ ಅವರಿಗೆ ಮೌಲ್ಯವರ್ಧಿತ ಒಂದು ವಿದ್ಯಾಭ್ಯಾಸವನ್ನು ಕೊಟ್ಟು, ಕೃಷಿಯ ಕಡೆಗೆ ಒಂದು ಮನಸ್ಸನ್ನು ಅವರಿಗೆ ಕೇಂದ್ರೀಕೃತ ಮಾಡೋ ಹಾಗೆ ಮಾಡಿದ್ರೆ ಮುಂದೆ ದೇಶಕ್ಕೆ ಏಳಿಗೆ ಇದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅದರ ಜೊತೆಗೆ ಈಗ ನೀವು ಕೇಳಿದ ಹಾಗೆಯೇ ಹಣದುಬ್ಬರದ ವಿಚಾರ ನೆನೆಸ್ಕೊಂಡಾಗಲೂ ನಮಗೆ ಒಂದು ಕಳವಳ ನಮ್ಮ ಕಣ್ಮುಂದೆ ಬರುತ್ತೆ. ಯಾತಕ್ಕೆ ಅಂತಂದರೆ, RBI ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಏನು ಊಹೆ ಮಾಡಿತ್ತು ಇಷ್ಟು ಹಣದುಬ್ಬರ ಈ ವರ್ಷ ಆಗತ್ತೆ ಅಂತ ಏನು ಊಹೆ ಮಾಡಿತ್ತು, ಅದನ್ನು ಮೀರಿ ಹಣದುಬ್ಬರ ನಡೀತಾ ಇದೆ. ಸಾಮಾನ್ಯವಾಗಿ ಫುಡ್ ಇನ್ಫ್ಲೇಷನ್ ಅಂತ ನಾವು ನೋಡಿದ್ರೆ, ಮುಖ್ಯವಾಗಿ ಮೂಲಭೂತವಾದಂಥದ್ದು ಆಹಾರ ಅನ್ನುವಂಥದ್ದು, ಆಹಾರದಲ್ಲಿ ಆಗ್ತಿರುವಂಥ ಹಣದುಬ್ಬರ ನಾವು ನೋಡಿದ್ರೆ 9% 10% ಆಗ್ತಾ ಇದೆ. ಯಾವ 85-90 ರೂಪಾಯಿ ಇದ್ದಂತಹ ಬೇಳೆಗಳು ಇವತ್ತು 150, 160, 200 ರೂಪಾಯಿ ತನಕನೂ ಹೋಗಿವೆ. ಅಕ್ಕಿ 35-40-45 ರೂಪಾಯಿ ಒಳ್ಳೆ ಸೋನಾ ಮಸೂರಿ ಅಕ್ಕಿ ಸಿಗ್ತಾ ಇದ್ದಂತಹ 2 ವರ್ಷಗಳ ಹಿಂದೆ ಸಿಗ್ತಿತ್ತು. ನಾನೇನು 25 ವರ್ಷ ಹಿಂದಿನ ವಿಚಾರ ಹೇಳ್ತಾ ಇಲ್ಲ, ಕೇವಲ 2 ವರ್ಷಗಳ ಹಿಂದೆ 40-45 ರೂಪಾಯಿ ಒಳ್ಳೆ ಅಕ್ಕಿ ಸಿಗುವಂಥದ್ದು ಇವತ್ತು 50-65 ರೂಪಾಯಿ ಆದ್ರೂ ನಾವು ಕೊಟ್ಟು ತರಲೇಬೇಕಾಗತ್ತೆ. ಈ ಥರ ಹಣದುಬ್ಬರ ತುಂಬ ಜಾಸ್ತಿ ಆಗ್ತಾ ಇದೆ. ಕೇಂದ್ರ ಸರ್ಕಾರ, RBI ಮತ್ತು ರಾಜ್ಯ ಸರ್ಕಾರಕ್ಕೆ ಇದಕ್ಕೆ ಹೆಚ್ಚಿನ ಸ್ಕೋಪ್ ಇರೋದಿಲ್ಲ. RBI ಮತ್ತು ಕೇಂದ್ರ ಸರ್ಕಾರ ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿ ಅದನ್ನು ಹೇಗೆ ಕಮ್ಮಿ ಮಾಡ್ಕೋಬಹುದು ಅನ್ನೋದನ್ನು ನೋಡಬೇಕಾಗತ್ತೆ. ಇನ್ನೊಂದು ಅತ್ಯಂತ ಗಂಭೀರವಾದಂಥ ವಿಚಾರ ಮತ್ತು ನಮಗೆ ಆತಂಕವನ್ನು ಉಂಟು ಮಾಡುವಂಥ ವಿಚಾರ ಅಂತಂದರೆ, ಕಳೆದ ತಿಂಗಳಲ್ಲಿ ಕೇಂದ್ರ ಸರ್ಕಾರ ಒಂದು ವರದಿಯನ್ನು ಪಡೆದುಕೊಂಡಿದೆ. ಆ ವರದಿ ಏನು ಹೇಳುತ್ತೆ ಅಂತಂದರೆ, ಸಾಮಾನ್ಯವಾಗಿ ಕಳೆದ 5-6 ವರ್ಷಗಳಿಂದ ಒಬ್ಬ ವ್ಯಕ್ತಿಗೆ ಸಂಬಳ ಎಷ್ಟು ಜಾಸ್ತಿ ಆಗ್ತಾ ಇದೆಯೋ ಅದಕ್ಕಿಂತ ಹೆಚ್ಚು ಹಣದುಬ್ಬರ ಜಾಸ್ತಿ ಆಗ್ತಾ ಇದೆ. ಅದು ತುಂಬ ಕಳವಳಕಾರಿ ಸಂಗತಿ. ಇವಾಗ ಹೋದ ವರ್ಷ ನನಗೆ 100 ರೂಪಾಯಿ ಸಂಬಳ ಇತ್ತು, ಈ ವರ್ಷ 105 ರೂಪಾಯಿ ಆಗಿದೆ. ಹೋದ ವರ್ಷ ನಾನು 100 ರೂಪಾಯಿಗೆ 4 kg ಅಕ್ಕಿ ತೊಗೋಬೋದಾಗಿತ್ತು. ಈ ವರ್ಷ 105 ರೂಪಾಯಿ ಆಗಿದೆ ಸಂಬಳ, ನನಗೆ 5 ರೂಪಾಯಿ ಜಾಸ್ತಿ ಆಗಿದೆ. ಆದರೆ 105 ರೂಪಾಯಲ್ಲಿ ನಾನು 4 kg ಅಕ್ಕಿ ತೊಗೊಳಕ್ಕೆ ಸಾಧ್ಯ ಆಗ್ತಿದೆಯಾ? ಆಗ್ತಾ ಇಲ್ಲ. 110 ರೂಪಾಯಿ ಆಗಿದೆ, ಇನ್ನು 5 ರೂಪಾಯಿ ಯಾರು ಕೊಡ್ತಾರೆ ನನಗೆ ಅಂತಂದರೆ, ನನ್ನ ಸಂಬಳ ಜಾಸ್ತಿ ಆಗಿದ್ರೂ ಈ ಹಣದುಬ್ಬರಕ್ಕೆ ನನಗೆ ಸರಿ ತೂಗಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಕಳವಳಕಾರಿ ಸಂಗತಿ ಸರ್ಕಾರದ ಗಮನಕ್ಕೂ ಬಂದಿದೆ. ಹಾಗಾದರೆ ಏನು ದೇಶದಲ್ಲಿ ಉತ್ಪಾದನೆ ಜಾಸ್ತಿ ಆಗ್ತಾ ಇಲ್ವಾ? ಉತ್ಪಾದನೆಯೂ ಜಾಸ್ತಿ ಆಗ್ತಾ ಇದೆ. ಆದರೆ ಹೆಚ್ಚಿನ ಲಾಭವನ್ನು ಕಂಪನಿಗಳು ತಾವೇ ತಿಂತಾ ಇವೆ ಅನ್ನುವಂಥ ಒಂದು ಸಂಗತಿ ಅಫಿಷಿಯಲ್ ಆಗಿ ಹೊರಗಡೆ ಬಂದಿದೆ. ಸೊ ಅದರ ಬಗ್ಗೆ ಕೇಂದ್ರ ಸರ್ಕಾರ ಈ ಬಡ್ಜೆಟ್ನಲ್ಲಿ ಏನಾದರೂ ಒಂದಷ್ಟು ಮಾಹಿತಿಗಳನ್ನು, ಈಗ ಇಷ್ಟೇ ಫಿಕ್ಸೆಡ್ ಪ್ರಾಫಿಟ್ ಇರಬೇಕು ಅಥವಾ ಇಷ್ಟೇ ನಿಮ್ಮ ಪ್ರಾಫಿಟ್ಟಲ್ಲಿ ಇಷ್ಟಾದರೂ ನೀವು ಎಂಪ್ಲಾಯಿಗಳಿಗೆ ಶೇರ್ ಮಾಡಬೇಕು ಅಥವಾ ನಿಮ್ಮ ಆದಾಯದಲ್ಲಿ ಇಷ್ಟನ್ನು ಸಂಬಳ ಮಿನಿಮಮ್ ಇಷ್ಟಿರಬೇಕು ಅಂತೇನಾದರೂ ಮಾಡುತ್ತಾ ಅನ್ನುವಂಥ ವಿಚಾರವನ್ನು ನಾವು ನೋಡಬೇಕು. ಆ ಥರ ಎಲ್ಲ ಆಗುವಂಥದ್ದು ಬಹಳ ಕಷ್ಟದ ವಿಚಾರ. ನಾವು ಇಲ್ಲಿ ಡಿಬೇಟ್ ಮಾಡಿದಷ್ಟು ಸುಲಭವಾದಂಥ ವಿಚಾರ ಅಲ್ಲ. ಆದರೆ ಇದರ ಬಗ್ಗೆ ಖಂಡಿತವಾಗ್ಲೂ ಕೇಂದ್ರ ಸರ್ಕಾರ ಒಂದು ಗಮನವನ್ನು ಹರಿಸುತ್ತೆ ಅನ್ನುವಂಥದ್ದು ನನ್ನ ಆಶಾಭಾವನೆ ಈ ಹೊಸ ವರ್ಷದ ಹೊಸ ದಿನದಂದು. ಅದು ಆಗಲೇಬೇಕು. ಸರ್, ಈಗ ರೈತರನ್ನು ನಾವು ಬೆನ್ನೆಲುಬು ಅಂತ ಕರಿತೀವಿ, ಆದರೆ ರೈತರಿಗೆ ಎಣ್ಣೆ ಸಿಗ್ತಿಲ್ಲ ಅನ್ನೋದು ಭಾಳ ಬೇಸರ ಸರ್. ಇದೊಂದು ಭಾಳ ದುರಂತ ಮತ್ತು ದುಃಖದ ಸಂಗತಿ. ಏಕೆಂದರೆ ಈ ದೇಶದಲ್ಲಿ ಮೊದಲು ಹೆಣ್ಣಿಗೆ ಒಂದು ಗಂಡು ಸಿಕ್ಕಿದ್ರೆ ಸಾಕಪ್ಪ ಕಾಯುವಂಥ ದಿನಗಳು ನಾವು ನೋಡಿದ್ದೇವೆ.
ಈಗ ಅದೇ ಗಂಡಿಗೆ ಹೆಣ್ಣು ಸಿಕ್ಕಿದರೆ ಸಾಕಪ್ಪ ಅಂತಕ್ಕಂಥ ಪರಿಸ್ಥಿತಿ ನಮ್ಮ ಅದರಲ್ಲೂ ಕೂಡ ರೈತ ಕುಟುಂಬದ ಮಕ್ಕಳಿಗೆ ಉದ್ಭವ ಆಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಮುಂದಿನ ದಿನಗಳು ಕಷ್ಟಕರದ ದಿನಗಳನ್ನು ಈ ದೇಶ ಎದುರಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರನೂ ಕೂಡ ಒಂದು ಕಮಿಟಿ ರಚನೆ ಮಾಡಬೇಕು, ರಾಜ್ಯ ಸರ್ಕಾರಗಳು ಕೂಡ ಒಂದು ಕಮಿಟಿ ರಚನೆ ಮಾಡಬೇಕು, ಸಮಿತಿ ರಚನೆ ಮಾಡಬೇಕು. ರಚನೆ ಮಾಡಿ ಯಾಕೆ ಈಗ ಆಗ್ತಾ ಇದೆ, ಆ ರೈತರ ಮಕ್ಕಳಿಗೆ ಯಾಕೆ ಹೆಣ್ಣು ಸಿಗ್ತಾ ಇಲ್ಲ, ಆ ಹೆಣ್ಣು ಸಿಗಬೇಕಾದ್ರೆ ಅವರಿಗೆ ಯಾವ ರೀತಿ ನಾವು ಒಂದು ಕೃಷಿಯಲ್ಲೇ ಆದಾಯವನ್ನು ಗಳಿಕೆ ಮಾಡಿಕೊಳ್ತಕ್ಕಂಥ ಹೆಚ್ಚಿಗೆ ಮಾಡಿಕೊಳ್ತಕ್ಕಂಥ ಒಂದು ಉದ್ಯಮಗಳನ್ನು ಮಾಡಲಿಕ್ಕೆ ಅವಕಾಶಗಳನ್ನು ಕಲ್ಪಿಸ್ತಕ್ಕಂಥ ಅವರು ಉದ್ದಿಮೆ ಮಾಡಿ ಅಂದರೆ ಕೃಷಿ ಬೆಳೀತಕ್ಕಂಥ ಬೆಳೆಗಳಲ್ಲಿ ಈಗ ಫಾರ್ ಎಕ್ಸಾಂಪಲ್ ಸ್ನೇಹಿತರು ಹೇಳಿದರು, ಈಗ ಕೃಷಿಯಲ್ಲಿ ಭತ್ತ ಬೆಳೆದ್ರೆ ಜಿ ಎಸ್ ಟಿ ಇಲ್ಲ, ಅಕ್ಕಿ ಮಾಡಿ ಮಾರಾಟ ಮಾಡಿದ್ರೆ ಜಿ ಎಸ್ ಟಿ ಇದೆ. ಸೊ ಅಂಥ ಒಂದು ಜಿ ಎಸ್ ಟಿಯನ್ನು ತೆಗೆದು ಉದ್ಯಮವನ್ನು ಪ್ರಾರಂಭ ಮಾಡಿ ಅವರೇ ನೇರವಾಗಿ ಮಾರ್ಕೆಟಿಂಗ್ ಮಾಡಿ ಆದಾಯನ ಗಳಿಕೆ ಹೆಚ್ಚಿಗೆ ಮಾಡಿಕೊಟ್ರೆ ಮಧ್ಯವರ್ತಿಗಳ ಹಾವಳಿ ತಪ್ಪಿಸಿದ್ರೆ ಸೊ ಆಗ ನಿಜಕ್ಕೂ ಕೂಡ ರೈತರ ಮಕ್ಕಳಿಗೆ ಹೆಣ್ಣನ್ನು ಕೊಡುವ ದಿನಗಳು ಕೂಡ ಹತ್ತಿರ ಬರುತ್ತೆ ಅಂತ ನನ್ನ ಆಶಾಭಾವನೆ ಇದೆ. ಸರ್ಕಾರಗಳು ಚಿಂತನೆಯನ್ನು ನಡೆಸಬೇಕು. ನಾವೇನೋ ಓಟ್ ಹಾಕಿದರೆ ನಾವು ಸರ್ಕಾರದಲ್ಲಿ ಇದ್ದೀವಿ, ಸರ್ಕಾರ ಮಾಡ್ತಾ ಇದ್ದೀವಿ ಅಂತೇಳಿ ಮೈ ಮರೆತರೆ ಮುಂದಿನ ದಿನಗಳು ಭಾಳ ಕಷ್ಟಕರವಾದ ದಿನಗಳಾಗ್ತದೆ. ಯಾಕೆ ಅಂತಂದರೆ ಈ ಅವಿಭಕ್ತ ಕುಟುಂಬಗಳಲ್ಲಿ ಹಿಂದೆ ಹಿರಿಯರು ಏನು ಮಾಡ್ತಿದ್ರು, 5 ಜನ ಮಕ್ಕಳಿದ್ದರೆ ಒಬ್ಬರನ್ನು ಮಾತ್ರ ವಿದ್ಯಾಭ್ಯಾಸ ಮಾಡಿಸಿ ಅವ್ರನ್ನ ಉದ್ಯೋಗನ ಕಳಿಸ್ತಿದ್ರು. ಇನ್ನು 4 ಜನನ ಕೃಷಿಯಲ್ಲೇ ಕೂಡ ಉದ್ಯೋಗ ಮಾಡಲಿಕ್ಕೆ ಒಂದು ಕೃಷಿಯನ್ನು ಮಾಡಲಿಕ್ಕೆ ಬಳಸ್ಕೊಳ್ತಿದ್ರು ಹಿರಿಯರು. ಯಾಕೆ ಅಂದರೆ ನಮ್ಮ ವ್ಯವಸಾಯ ಇವತ್ತು ಕೊನೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಆ ಹಿರಿಯರು ಯೋಚನೆ ಮಾಡ್ತಿದ್ರು. ಆ ನಿಟ್ಟಿನಲ್ಲಿ ಸರ್ಕಾರಗಳು ಇವತ್ತು ಯೋಚನೆ ಮಾಡಬೇಕಾಗ್ತದೆ. ಕೃಷಿ ಉದ್ಯಮ, ಕೃಷಿ ಉಳಿಬೇಕು, ಈ ದೇಶ ಉಳಿಬೇಕು ಅಂತಕ್ಕಂಥ ಕಾನ್ಸೆಪ್ಟನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಚಿಂತನೆ ನಡೆಸಿ ಆದಷ್ಟು ಬೇಗ ರೈತರ ಮಕ್ಕಳಿಗೆ ಹೆಣ್ಣು ಸಿಗುವಂತೆ ಮಾಡಬೇಕು ಅಂತೇಳಿ ನಾನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮನವಿ ಮಾಡಿಕೊಳ್ತಾ ನಾನು ಇನ್ನೊಂದು ವಿಚಾರಕ್ಕೆ ಬರ್ತೇನೆ ಸರ್. ಈ ಸ್ನೇಹಿತರು ಇಷ್ಟೊತ್ತು ಹೇಳ್ತಿದ್ರು ಏನು ಅಂತಂದರೆ, ಈಗ ಕೆಲವು ಬೆಲೆಗಳು ಹೆಚ್ಚಾಯಿತು, ಸಂಬಳ ಜಾಸ್ತಿ ಆಯಿತು, ಬೆಲೆಗಳು ಹೆಚ್ಚಾಯಿತು ಅಂತ. ಗೊಬ್ಬರದ ಬೆಲೆ ಎಷ್ಟು ಸರ್ ಇವತ್ತು? DAP ಬೆಲೆ 1500 ರೂಪಾಯಿ, ಬೇರೆ ಗೊಬ್ಬರಗಳು ಕೂಡ 1300, 1400. ಈ ರೀತಿಯಾಗಿ ಗೊಬ್ಬರದ ಬೆಲೆ ಜಾಸ್ತಿ ಆಯಿತು, ಬಿತ್ತನೆ ಬೀಜಗಳ ಬೆಲೆ ಜಾಸ್ತಿ ಆಯಿತು, ಲೇಬರ್ ಈ ಕೃಷಿ ಮಾಡ್ತಕ್ಕಂಥ ಲೇಬರ್ ಅಂದರೆ ನೌಕರರು ಅವರ ಬೆಲೆ ಜಾಸ್ತಿ ಆಯಿತು. ಮೊದಲು 100 ರೂಪಾಯಿ ಕೊಟ್ಟರೆ ಒಂದು ಹೆಣ್ಣಾಳು ಬರ್ತಿತ್ತು, 200 ಕೊಟ್ಟರೆ ಒಂದು ಗಂಡಾಳು ಬರ್ತಿತ್ತು. ಇವತ್ತು ಹೆಣ್ಣಾಳಿಗೆ 500 ರೂಪಾಯಿ ಕೊಡಬೇಕು, ಗಂಡಾಳಿಗೆ 1000 ರೂಪಾಯಿ ಕೊಡಬೇಕು. ಇನ್ನು ಆಟೋಮೆಟಿಕ್ಲಿ ಆ ಬೆಲೆಗಳು ಹೆಚ್ಚಾಗಲೇಬೇಕಲ್ಲ. ಈ ರೀತಿಯಲ್ಲಿ ಬೆಲೆಗಳು ಯಾವಾಗ ಗೊಬ್ಬರದ ಬೆಲೆಗಳು, ಬಿತ್ತನೆ ಬೀಜಗಳ ಬೆಲೆಗಳು ಜಾಸ್ತಿ ಆದಂಥ ಸಂದರ್ಭದಲ್ಲಿ ಎಲ್ಲ ವಸ್ತುಗಳ ಮೇಲೆ ರೈತನು ಬೆಳೀತಕ್ಕಂಥ ಎಲ್ಲ ಒಂದು ತರಕಾರಿಗಳಿರ್ಬೋದು, ಇದು ಅಥವಾ ಭತ್ತ ಇರ್ಬೋದು, ರಾಗಿ ಇರ್ಬೋದು. ಇವತ್ತು ರಾಗಿ ಬೆಳೆ ಬೆಳಿಬೇಕು ಅಂತಂದರೆ ಪಾಪ ಅವನಿಗೆ ನಷ್ಟನೇ ಹೊರತು ಲಾಭ ಇಲ್ಲ. ಇವತ್ತೆಲ್ಲ ಮಿಷನರಿ ಮಾಡಬೇಕು. ಮಿಷನರಿಗೆ ಒಂದು ಅವರಿಗೆ ಇಷ್ಟು ಅಂತ ಫಿಕ್ಸ್ ಮಾಡುತ್ತೆ, ಒಂದು ಟ್ರ್ಯಾಕ್ಟರ್ ಇಷ್ಟು ಅವರಿಗೆ ಇಷ್ಟು ಅಂತ ಫಿಕ್ಸ್ ಮಾಡುತ್ತೆ. ಅವನು ಮಳೆ ಬಂದಾಗ ಉಳುಮೆ 4-5 ಸಲ ಉಳುಮೆ ಮಾಡಬೇಕು, ಬಿತ್ತನೆ ಮಾಡಬೇಕು, ಕಟಾವು ಮಾಡಬೇಕಾದ್ರೆ ಯಂತ್ರ ತರಿಸಿ ಕಟಾವು ಮಾಡಬೇಕು. ಈ ಎಲ್ಲ ಕೂಡ ಕಾಸ್ಟ್ ಆಫ್ ರೇಟ್ ಅವನಿಗೆ ಲೆಕ್ಕ ಮಾಡಿದಾಗ ಆದಾಯಕ್ಕಿಂತ ಖರ್ಚೇ ಜಾಸ್ತಿ ಆಗಿರುತ್ತೆ. ಬಟ್ ಆದರೂ ಕೂಡ ರೈತ ಬಿಟ್ಟಿಲ್ಲ. ರಾಗಿ ಇವತ್ತು ಬೆಳೀತಾನೆ ಇದ್ದಾನೆ, ಭತ್ತನೂ ಬೆಳೀತಾನೆ ಇದ್ದಾನೆ. ಬಟ್ ಆದರೆ ಸುಧಾರಣೆಗಳನ್ನು ತರಲಿಕ್ಕೆ ಇಲಾಖೆ ಒಂದು ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳಿರ್ಬೋದು ಅಥವಾ ಸರ್ಕಾರಗಳಿರ್ಬೋದು, ಆ ಇಲಾಖೆ ಮಂತ್ರಿಗಳಿರ್ಬೋದು, ಅವ್ರದ್ದೇ ಅಂತ ಒಂದು ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಈ ಸಮಸ್ಯೆಗಳಿಗೆ ಪರಿಹಾರ ಹುಡ್ಕೊಂಡು ಮಾತ್ರ ರೈತರ ಮಕ್ಕಳಿಗೆ ಹೆಣ್ಣು ಸಿಗುವಂತಾಗತ್ತೆ ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸುತ್ತೆ. ಸಮಿತಿ ರಚನೆ ಆಗಬೇಕು ಅಂತ ಹೇಳಿದರೆ ಸಮಿತಿಯಲ್ಲಿ ಏನೆಲ್ಲ ಇರಬೇಕು? ಮಾನದಂಡ ಅಂತಂದರೆ, ಈಗ ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥ, ವೆಲ್ ಎಜುಕೇಟೆಡ್ ಇರ್ತಕ್ಕಂಥ, PhD ಪಡೆದಿರ್ತಕ್ಕಂಥ ಪದವೀಧರರು ಇರ್ಬೋದು, ಒಂದು ಕೃಷಿ ಪಂಡಿತರು ಇರ್ಬೋದು, ಜೊತೆಗೆ ಸರ್ಕಾರದ ಮಟ್ಟದಲ್ಲಿ ಅನುಭವ ಉಳ್ಳಂಥ ಮಂತ್ರಿಗಳಿರ್ಬೋದು. ಅಂದರೆ ಹಿರಿಯ ಸಚಿವರು ಯಾರಿರ್ತಾರೆ, ಹಿರಿಯ ಸಚಿವರು ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದಾಗ ಸೊ ಅವರು ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಮತ್ತು ರೈತರು ಅವರನ್ನು ಕೂಡ ಸಮಿತಿಯಲ್ಲಿ ಸೇರಿಸ್ಕೊಂಡಾಗ ಆ ಸಮಿತಿಯಲ್ಲಿ ಆ ನಿರ್ಧಾರಗಳನ್ನು ತೆಗೆದುಕೊಂಡು ಸರ್ಕಾರಕ್ಕೆ ರಿಪೋರ್ಟ್ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಸರ್. ಸೊ ಅದರ ಜೊತೆಗೆ ಏನಪ್ಪ ಅಂತಂದರೆ ಸಮಿತಿಗಳು ಪಾರದರ್ಶಕವಾಗಿರಬೇಕು. ಪಾರದರ್ಶಕವಾಗಿ ಅಂತಂದರೆ ಅವ್ರಿಗೆಲ್ಲ ರೀತಿಯಾದಂಥ ಸೌಕರ್ಯಗಳನ್ನು ಕೊಟ್ಟು, ಈಗ ಏನು ಜಾತಿ
ಸಮೀಕರಣ ಏನು ಮಾಡಿದರು, ಜಾತಿ ಗಣತಿ ಏನು ಮಾಡಿದರು, ಅದಕ್ಕೆ ಸುಮಾರು ಕೋಟಿ ಖರ್ಚು ಮಾಡಿದ್ರು. ಅಷ್ಟು ಕೋಟಿ ಇಲ್ಲಿ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಒಂದು ಲಿಮಿಟಲ್ಲೇ ಖರ್ಚು ಮಾಡಲಿ, ಬಟ್ ಆ ಸಮಿತಿ ಪಾರದರ್ಶಕವಾಗಿರಬೇಕು, ಕೊಡುವಂಥ ಒಂದು ರಿಪೋರ್ಟು ರೈತರಿಗೆ ಅನುಕೂಲಕರವಾಗಿರಬೇಕು. ಆ ನಿಟ್ಟಿನಲ್ಲಿ ಸಮಿತಿಗಳನ್ನು ರಚನೆ ಆಗಬೇಕು. ಎಸ್ ಎಸ್ ಪ್ರಮುಖವಾಗಿ ಇಂಟರ್ನೆಟ್ ವಿಚಾರಕ್ಕೆ ಬರೋಣ. ಈ ಬಾರಿ ರಿಚಾರ್ಜ್ ಅಂತ ಬಂದಾಗ ಅದರ ಬೆಲೆ ಹೆಚ್ಚಳ ಆಗುವಂಥ ಸಾಧ್ಯತೆ ಇರುತ್ತೆ ಅಥವಾ ಅನುಕೂಲ ಇದೆಯಾ ಈ ವರ್ಷ? ಇವಾಗ ನೋಡಿ, ಹೊಸದಾಗಿ 4G ಇದ್ದಿದ್ದು ಇವಾಗ ನಾವು 5G ತಂತ್ರಜ್ಞಾನಕ್ಕೆ ಬಂದಿದ್ದೀವಿ. ಮತ್ತು ಕನೆಕ್ಟಿವಿಟಿ ಇಸ್ ವೆರಿ ಗುಡ್ ಎವ್ರಿವೇರ್. ಪ್ರತಿ ಒಂದು ದೇಶದ ಮೂಲೆಗಳಲ್ಲೂ ನಮಗೆ ಕನೆಕ್ಟಿವಿಟಿ ಮತ್ತು ನೆಟ್ವರ್ಕು ಇವತ್ತು ಸಿಗ್ತಾ ಇದೆ. ತುಂಬ ಕಡಿಮೆ ಜಾಗಗಳಲ್ಲಿ, ಎಲ್ಲೋ ಬೆಟ್ಟದ ಮೇಲೋ ಅಥವಾ ಯಾವುದೋ ಒಂದು ಕಾಡಿನ ಮಧ್ಯನೋ ನಮಗೆ ನೆಟ್ವರ್ಕ್ ಸಿಗಲ್ಲವೇ ಹೊರತುವೆ ಸಾಮಾನ್ಯವಾಗಿ ಎಲ್ಲ ಕಡೆನೂ ಇವತ್ತು ನೆಟ್ವರ್ಕು ತುಂಬ ಚೆನ್ನಾಗಿರುವಂಥದ್ದೇನೆ. ಮತ್ತು ನಾವು ಬೇರೆ ಬೇರೆ ದೇಶಗಳಿಗೆ ಹೋಲಿಸಿದ್ರೆ ನಮ್ಮ ದೇಶದಲ್ಲಿರುವಂಥ ಇಂಟರ್ನೆಟ್ ಕಾಸ್ಟು ಬಹಳ ಕಡಿಮೆ. ಯಾತಕ್ಕೆ ಕಡಿಮೆ ಇದೆ ಅಂತಂದರೆ ನಮ್ಮಲ್ಲಿ ಯೂಸರ್ಸ್ ಜಾಸ್ತಿ ಇದ್ದಾರೆ. ಯೂಸರ್ಸ್ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಸಾಮಾನ್ಯವಾಗಿ ಒಂದು ಕಂಪನಿ ಏನು ಖರ್ಚು ಮಾಡುತ್ತೆ ಮತ್ತು ಅದು ಏನು ಆದಾಯ ಗಳಿಸುತ್ತೆ ಅದು ಅದಕ್ಕೆ ಮ್ಯಾಚ್ ಆಗುತ್ತೆ. ಮತ್ತು ಇದು ಈ ಹೊಸ ತಂತ್ರಜ್ಞಾನ ಬರ್ತಿರೋದ್ರಿಂದ ಹೂಡಿಕೆಗಳು ಜಾಸ್ತಿ ಇರೋದ್ರಿಂದ ನಮ್ಮ ದೇಶದಲ್ಲಿ ಕೇವಲ ಏರ್ಟೆಲ್ಲು, ಜಿಯೋ ಮತ್ತು BSNL ಮುಳುಗೋಗ್ತಾ ಇದೆ. ಹಾಗೂ ಏನೋ ಸರ್ಕಾರ ಅದನ್ನು ಪ್ರತಿ ಸತಿನೂ ಒಂದು ಕೀಮೋಥೆರಪಿ ಮಾಡಿ 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 ಅದನ್ನು ಜೀವನ ಉಳಿಸ್ತಾ ಇದೆ. ಸರ್, ನನ್ನದೊಂದು ಮನವಿ ಕೇಂದ್ರ ಸರ್ಕಾರಕ್ಕೆ, ಎಲ್ಲ ಇಂಟರ್ನೆಟ್ ಪ್ರೈವೇಟಿಂದ ತೆಗೆದುಬಿಟ್ಟು BSNLಗೆ ಕೊಡಬೇಕು ಅಂತ ನನ್ನ ಮನವಿ ಸರ್. ಯಾಕೆ ಅಂದರೆ ಕೇಂದ್ರ ಸರ್ಕಾರದ ಒಂದು ಉದ್ಯಮ, ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ, ಅದರಲ್ಲಿ ಅನೇಕ ಎಂಪ್ಲಾಯೀಸು ಕೆಲಸ ಮಾಡುವಂಥದ್ದು, ಇನ್ನೂ ಅನೇಕ ಎಂಪ್ಲಾಯೀಸು ಅದಕ್ಕೆ ನೇಮಕ ಮಾಡುವಂಥದ್ದು. ಆ ವ್ಯವಸ್ಥೆ ಉಳಿಬೇಕು, ಇನ್ನೂ ಅನೇಕ ಜನರಿಗೆ ಉದ್ಯೋಗ ಸಿಗುವಂತಾಗಬೇಕು. ಪ್ರೈವೇಟ್ ಸೆಕ್ಟರ್ ಕೊಟ್ಬಿಟ್ಟು ಕೆಲವೇ ಉದ್ಯಮಿಗಳು ಲಾಭದಾಯಕ ಮಾಡಿಕೊಂಡು ಇವತ್ತು ನಾವೇ ಶ್ರೀಮಂತರು ಅಂತಕ್ಕಂಥ ಅಣೆಪಟ್ಟಿ ಕಟ್ಕೊಂಡು ತಿರುಗಾಡುವಂಥದ್ದನ್ನು ತಪ್ಪಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೊಸ ವರ್ಷದಲ್ಲಿ ಕೇಂದ್ರ ಸರ್ಕಾರಕ್ಕೆ ಸನ್ಮಾನ್ಯ ಮೋದಿಜಿಯವರಲ್ಲಿ ನಾನು ಮನವಿ ಮಾಡಿಕೊಡ್ತೀನಿ ಸರ್. ಯಾಕೆ ಅದು ಅದರಲ್ಲಿ ಬೇರೆ ಬೇರೆ ರೀತಿಯಾದಂಥ ಒಂದು ವಿಚಾರಗಳು ಅಥವಾ ಮನಸ್ಥಿತಿಯೂ ನಾವು ನೋಡ್ಬೋದಾಗಿದೆ. ಏನಾಗಿದೆ, ಈಗ BSNL ತುಂಬ ಮುಂಚೂಣಿಯಲ್ಲಿದ್ದಂಥದ್ದೇ. ಅದನ್ನು ಯಾರೂ ಮುಖ್ಯವಾಗಿ ಯಾವುದೇ ಸರ್ಕಾರ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಪಕ್ಷ ಆಗಿರ್ಬೋದು, ಅದನ್ನೇನು ಹಿಂದೆ ತರಲಿಲ್ಲ. ತನ್ನನ್ನು ತಾನು ಈ ಕಾಂಪಿಟೇಷನ್ನಲ್ಲಿ ಬಿಲ್ಡ್ ಮಾಡ್ಕೊಳಕ್ಕಾಗದೆ ಅದು ಸ್ವಲ್ಪ ಇಳಿತಾ ಇರುವಂಥದ್ದು. BSNL ಸರ್ಕಾರಿ ಸಾಮ್ಯವಾದಂಥ ಕಂಪನಿ ಆಯಿತು ಅಂತ ಮಾತ್ರಕ್ಕೆ ನಾವು ಅದಕ್ಕೆ ಹೆಚ್ಚು ಉತ್ತೇಜನ ಕೊಡದೆ ಅಲ್ಲೂ ಎಫಿಷಿಯನ್ಸಿ ಬೇಕಾಗುತ್ತೆ. ಸಾಮಾನ್ಯವಾಗಿ ನಮ್ಮ ಜನತೆಗಳಲ್ಲಿ ಏನಾಗುತ್ತೆ, ಸರ್ಕಾರಿ ಕೆಲಸ ಸಿಕ್ತಪ್ಪ, ಇಲ್ಲಿವರೆಗೂ ನಾನು ಏನು ಕಷ್ಟಪಟ್ಟೆ, ಇನ್ನು ನನ್ನ ಕೆಲಸ ಖಾತ್ರಿ ಆದಮೇಲೆ, ಸರ್ಕಾರಿ ಕೆಲಸ ಖಾತ್ರಿ ಆದಮೇಲೆ ನಾನು ಇಷ್ಟು ಮಾಡಬೇಕಾಗಿಲ್ಲ, ಆರಾಮಾಗಿ ನಾನು ನೀರು ಕುಡ್ಕೊಂಡಿರ್ತೀನಿ ಅನ್ನುವಂಥ ಮನಸ್ಥಿತಿ ಇವತ್ತು ಸರ್ಕಾರಿ ಕೆಲಸಗಳಲ್ಲಿ ಜಾಸ್ತಿ ಆಗಿದೆ. ಇದೇ ಕಾರ್ಪೊರೇಟ್ ಪ್ರೈವೇಟ್ ಸೆಕ್ಟರಲ್ಲಿ ಮಾಡೋದಕ್ಕೆ ಮ್ಯಾನೇಜರ್ಗಳಾಗಿರ್ಬೋದು, ಟೀಮ್ ಲೀಡ್ ಆಗಿರ್ಬೋದು ಬಿಡೋದಿಲ್ಲ. ಅದಕ್ಕೋಸ್ಕರನೇ ಸರ್ಕಾರಿ ಕೆಲಸದಲ್ಲಿ ಸೋಮಾರಿತನ ಜಾಸ್ತಿ, ಸರ್ಕಾರಿ ಕೆಲಸದಲ್ಲಿ ಭ್ರಷ್ಟಾಚಾರ ಜಾಸ್ತಿ. ಆದರೆ ಖಾಸಗಿ ಸಾಮ್ಯದಲ್ಲಿ ಭ್ರಷ್ಟಾಚಾರ ಏನಿಲ್ಲ ಅಂತ ಹೇಳಲ್ಲ, ಅದಕ್ಕೆ ಬೇರೆ ಬೇರೆ ಹೆಸರುಗಳಿರುತ್ತೆ. ಕಿಕ್ ಬ್ಯಾಕ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು ಅನ್ನೋಂಥ ಹೆಸರುಗಳು ಬೇರೆ ಇರುತ್ತೆ ಹೊರತುವೆ ಭ್ರಷ್ಟಾಚಾರ ಎಲ್ಲಿ ತನಕ ಭ್ರಷ್ಟಾಚಾರಿಗಳಿರ್ತಾರೋ ಭ್ರಷ್ಟಾಚಾರ ಅಲ್ಲಿವರೆಗೆ ಇದ್ದೇ ಇರುತ್ತೆ. ಸರ್ಕಾರ ಆಗಿರ್ಬೋದು. ಸರ್, ಒಂದು ಇಂಟರ್ವ್ಯೂನ್ ಆಗ್ತೇನೆ. ಫಾರ್ ಎಕ್ಸಾಂಪಲ್ಲು ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಈ ತರಂಗ ಗುಚ್ಛ ಒಂದು ಏನು ಹಗರಣ ನಡೆಯಿತು, ಅದಕ್ಕೆ 2G ಸ್ಕ್ಯಾಮ್. ಸೊ ಅದೆಲ್ಲ ಆಗಿದ್ದರಿಂದನೇ ಈ BSNL ಮುಳುಗೋದಕ್ಕೆ ಕಾರಣ ಆಯಿತು. ಏಕೆಂದರೆ ಈ ಹೇಳ್ದಂಗೆ ಈ ಭ್ರಷ್ಟಾಚಾರ ಎಲ್ಲಿವರೆಗೂ ನಿರ್ಮೂಲನೆ ಆಗಲ್ವೋ ಅಲ್ಲಿವರೆಗೂ ಕೂಡ ಇವೆಲ್ಲ ಕೂಡ ನಾವು ನಿಲ್ಲಿಸಲಿಕ್ಕೆ ಸಾಧ್ಯನೇ ಇಲ್ಲ. ದೇಶದಲ್ಲಿ ರಾಜಕಾರಣ ಎಲ್ಲಿಯ ತನಕ ಇರುತ್ತೋ ಅಲ್ಲಿ ತನಕ ಭ್ರಷ್ಟಾಚಾರ ಇದ್ದೇ ಇರುತ್ತೆ ಸರ್. ಈಗ ರಾಜಕಾರಣದಲ್ಲಿ ಎಲ್ಲಿವರೆಗೂ ಓಟ್ ಹಾಕ್ತಕ್ಕಂಥ ಜನ ಎಚ್ಚೆತ್ತುಕೊಳ್ಳಲ್ವೋ ಅಲ್ಲಿವರೆಗೂ ಈ ಭ್ರಷ್ಟಾಚಾರ ಮೂಲಕ್ಕೆ ಬಂದರು. ಎಲ್ಲಿ ಜನ ಬದಲಾಗಲ್ವೋ ಅಲ್ಲಿ ಭ್ರಷ್ಟಾಚಾರ ಇರುತ್ತೆ. ಆದ್ರೆ ಜನ ಬದಲಾಗೋದೇ ಇಲ್ಲ. ಆಗೋದೇ ಇನ್ನು 1000 ವರ್ಷಗಳಿದ್ರೂ ಜನ ಬದಲಾಗೋದೇ ಇಲ್ಲ. ಯಾತಕ್ಕೆ ಅಂತಂದ್ರೆ ಅವತ್ತು ಮಹಾಭಾರತದಲ್ಲೂ ನಾವು ಶಕುನಿ ಅನ್ನುವಂಥ ಪಾತ್ರವನ್ನು ನೋಡಿದ್ವಿ, ಮಂಥರೆ ಅನ್ನುವಂಥ ಪಾತ್ರ ನೋಡಿದ್ವಿ, ರಾಮಾಯಣದಲ್ಲೂ ಹೌದಾ. ಕಾಲಗಳಲ್ಲೂ ಇನ್ನೊಂದು ಈ ಥರದಂತಹ ಜನಗಳು ಬರ್ತಾನೇ ಇರ್ತಾರೆ. ಕಲಿಯುಗ ಆಗಲಿ ಸತ್ಯಯುಗ ಆಗಲಿ ಎಷ್ಟೇ 1000 ವರ್ಷಗಳಾದ್ರೂ ಇಂಥ ಜನ ಇದ್ದೇ ಇರ್ತಾರೆ. ಇಂಥವ್ರ ಮಧ್ಯೆ ನಾವು ಹೇಗೆ ಉತ್ತಮರಾಗಿರ್ತೇವೆ ಅನ್ನುವಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ. ನಾನು ಇಂಟರ್ನೆಟ್ಗೆ ನಾವು ವ್ಯಾಪ್ತಿಯನ್ನು ಮತ್ತೆ ಇಂಟರ್ನೆಟ್ಟಿನ ಕಾಸ್ಟ್ಗೆ ನಾವು ಬರೋದನ್ನು ನೋಡಿದ್ರೆ ಇವತ್ತು ನಮಗೆ ಸಾಮಾನ್ಯವಾಗಿ ಪ್ರತಿ ತಿಂಗಳಿಗೆ
₹300 ಕಾಸ್ಟ್ ಆಗ್ತಾ ಇದೆ. ಸಾಮಾನ್ಯವಾಗಿ ಒಬ್ಬ ಮೊಬೈಲ್ ಯೂಸರ್ ಇದ್ದಾನೆ ಅಂತಂದರೆ ಅವನು ಎಲ್ಲ ಸವಲತ್ತುಗಳನ್ನು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಸರಿಯಾಗಿ ಉಪಯೋಗಿಸ್ಕೊಳ್ಳುವಂಥ ವ್ಯಕ್ತಿ ಆಯಿತು ಅಂತಂದರೆ ಅವನಿಗೆ ತಿಂಗಳಿಗೆ ₹300 ಆಗ್ತಾ ಇದೆ. ₹300 ಒಂದು ತಿಂಗಳಿಗೆ ತುಂಬ ಕಡಿಮೆಯಾದಂಥ ವಿಚಾರ. ಅದು ಈಗ 320, 330 ಆಗುವಂಥ ಸಾಧ್ಯತೆಗಳು ಇದೆ. ಈಗ ಜಿಯೋನವರು ಒಂದು 4 ವರ್ಷದಿಂದ ಎಲ್ಲ ಫ್ರೀ ಮಾಡಿಬಿಟ್ಟಿದ್ರು. ಅದು ಮಾರ್ಕೆಟ್ ಪೆನಿಟ್ರೇಷನ್ ಸ್ಟ್ರಾಟಜಿ ಅಂತ ಕರಿತೀವಿ ನಾವು, ಅಕೌಂಟ್ಸು ಮಾರ್ಕೆಟಿಂಗ್ ಇದರಲ್ಲಿ ಮಾರ್ಕೆಟ್ ಪೆನಿಟ್ರೇಷನ್ ಅಂತ ಕರಿತೀವಿ. ಮುನ್ನುಗ್ಗಿ ತುಂಬ ಒಂದು ಶೌರ್ಯದಿಂದ ಬಂದು ಮಾರ್ಕೆಟಲ್ಲಿರೋರನ್ನೆಲ್ಲ ಆಕ್ರಮಿಸ್ಕೊಳ್ಳೋವಂಥದ್ದು ಆ ಥರ ಮಾಡಿ ಜಿಯೋನವರು ಬಂದರು. ಹಾಗೆ ಮಾಡಿ ಏನವರು ದುಡ್ಡು ಗಳಿಸಿದ್ರು ಅಂತೇನಿಲ್ಲ, 45,000 ಕೋಟಿಗಳನ್ನು ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ತಂದರು. ಅದು ಒಂದು ಮುಖ್ಯವಾದಂಥ ವಿಚಾರವನ್ನೇ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಸಾಮಾನ್ಯವಾಗಿ BSNL ಆ ಥರ ಮಾಡೋಕ್ಕಾಗ್ತಾ ಆಗ್ತಿರಲಿಲ್ಲ. ಹಾಗಂತ ನಾವು ಸರ್ಕಾರಿ ಖಾಸಗಿ ಅಂತ ವ್ಯತ್ಯಾಸ ಮಾಡದೆ ಯಾವುದು ಉತ್ತಮನೋ ಅದು ಮುಖ್ಯ ಅನ್ನುವಂಥದ್ದನ್ನು ಗಮನಿಸ್ಕೊಂಡು ನೂರಾರು ಮತವಿಹುದು ಲೋಕದುಗ್ರಾಣದಲ್ಲಿ ಆರಿಸಿಕೊ ನಿನ್ನ ರುಚಿಗೊಪ್ಪುವುದನದರೋಳ್ ಸಾರದಡುಗೆಯನೊಳ ವಿಚಾರದೊಲೆಯಲ್ಲಿ ಮಾಡು ಬೇರೆ ಮತ ಮಂಕುತಿಮ್ಮ ಅಂತ DVG ಹೇಳಿದ್ದಾರೆ. ನಮಗೆ ನೂರಾರು ಥ್ಯಾಂಕ್ ಯು, ಸಮಯ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್ ಸರ್, ಇಬ್ಬರಿಗೂ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, 2025 ಇದೆಯಲ್ಲ, ಹೊಸ ವರ್ಷ ಆರಂಭ ಆಗಿದೆ. ಇವತ್ತಿನಿಂದ ಕೆಲವೊಂದಿಷ್ಟು ಬದಲಾವಣೆ ಇರುತ್ತೆ. ಅಂದರೆ ಈಗ ಎಲೆಕ್ಟ್ರಿಕಲ್ ವಿಚಾರ ಅಂತ ಬಂದಾಗ ಅದರಲ್ಲಿ ಸ್ವಲ್ಪ ಮಟ್ಟದಲ್ಲಿ ಜಾಸ್ತಿ ದುಡ್ಡನ್ನು ಕೊಡಬೇಕಾಗತ್ತೆ, ಅದರಲ್ಲಿ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಆಮೇಲೆ ರಿಚಾರ್ಜ್ ವಿಚಾರ ಅಂತ ಬಂದಾಗ, ಮೊಬೈಲ್ ಅಂತ ಬಂದಾಗ ಅದರಲ್ಲೂ ಕೂಡ ಜಾಸ್ತಿ ಆಗುತ್ತೆ. ಆದರೆ ಈ ಬಾರಿ ಬಜೆಟಲ್ಲಿ ರೈತರಿಗೆ ಒಳ್ಳೆಯದಾಗಲಿ ಅನ್ನೋದು ನಿಮ್ಮೆಲ್ಲರ ಹಾರೈಕೆ ಮತ್ತು ನಿರೀಕ್ಷೆ ಕೂಡ ಇದೆ. ನೋಡೋಣ ಮುಂದಿನ ಫೆಬ್ರವರಿಯಲ್ಲಿ ಬಜೆಟ್ ಆಗತ್ತೆ, ಅಲ್ಲಿ ಏನೆಲ್ಲ ಇರುತ್ತೆ ಅಂತೇಳಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.